ಹಲೋ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ನಾವು ಕಂಪ್ಯೂಟರ್ ಬೇಸಿಕ್ಸ್ ಟಾಪಿಕ್ಗೆ ನೀವು ನೋಡ್ತಾ ಇದ್ದೀರಲ್ವಾ. ಇದು ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್, ಉದಾಹರಣೆಗೆ IBPS, RRB ಮತ್ತು ಟೆಟ್, ಈ ಥರ ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಸ್ ಮತ್ತು ಬೇರೆ ಥರದ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆಲ್ಲ ಇದು ಯೂಸ್ ಆಗುತ್ತೆ. ಸೊ ಒಂದನೇದಾಗಿ ಕಂಪ್ಯೂಟರ್ ಡೆಫಿನೇಷನ್, ಕಂಪ್ಯೂಟರ್ ಅರ್ಥ. ಸೊ ಕಂಪ್ಯೂಟರ್ ಅಂದರೆ ಇದು ಒಂದು ಗಣಕಯಂತ್ರ ಅಂತ ಹೇಳ್ತೀವಿ ನಾವು, ಅಂದರೆ ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಇದೇನು ಮಾಡುತ್ತೆ ಅಂದರೆ ಇದು ನಿಮ್ಮ ಡೇಟಾ ಅಥವಾ ಮಾಹಿತಿ ಅಂತ ಹೇಳ್ಬೋದು. ಡೇಟಾ ಏನು ಮಾಡುತ್ತೆ, ಶೇಖರಣೆ ಮಾಡ್ಕೊಂಡು ಇಟ್ಕೊಂಡಿರುತ್ತೆ, ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಓಕೆ, ಮತ್ತು ಇದಕ್ಕೆ ಮ್ಯಾನುಪುಲೇಷನ್ ಅಂತ ಹೇಳ್ತೀವಿ ನಾವು. ಮ್ಯಾನುಪುಲೇಷನ್ ಅಂದರೆ ಡೇಟಾ ಏನಿದೆ ಅಲ್ವಾ, ಅದನ್ನು ನಿಮಗೆ ಯಾವುದಾದ್ರೂ ನೀವು ಕ್ಯಾಲ್ಕುಲೇಷನ್ ಕೊಟ್ಟಿದ್ದೀರಿ ಅಂತ ಅಂದ್ಕೊಳ್ಳಿ. ಆ ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೇನು ಇದೆ ಅಲ್ವಾ, ಅದಕ್ಕೆ ನಾವು ಮ್ಯಾನುಪುಲೇಷನ್ ಅಂತ ಹೇಳ್ತೀವಿ. ಸಿಸ್ಟಮೆಟಿಕ್ ಆಗಿ ನಿಮಗೆ ಕೊಡ್ತಕ್ಕಂಥ ಆ ಮೀನಿಂಗಿಗೆ ನಾವು ಮ್ಯಾನುಪುಲೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಥರ ಮ್ಯಾನುಪುಲೇಷನ್ ಮಾಡಿಬಿಟ್ಟು ಇದನ್ನು ಏನು ಮಾಡುತ್ತೆ ಅಂದರೆ ನಿಮಗೆ ಔಟ್ಪುಟ್ ಕೊಡುತ್ತೆ. ಓಕೆ, ಸೊ ಕಂಪ್ಯೂಟರ್ ಭಾಗಗಳು, ಕಂಪ್ಯೂಟರ್ ಪಾರ್ಟ್ಸ್ ಅಂತ ಹೇಳ್ತೀವಿ ನಾವು. ಕಂಪ್ಯೂಟರ್ ಪಾರ್ಟ್ಸ್ ಯಾವ್ದು ಅಂದರೆ ಕಂಪ್ಯೂಟರ್ ಭಾಗಗಳು. ಇದಾಗಿ ಕಂಪ್ಯೂಟರ್ನ ಎರಡು ಪ್ರಕಾರ ಡಿವೈಡ್ ಮಾಡ್ತಾರೆ. ಯಾವ್ದು ಅಂದರೆ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಕಂಪ್ಯೂಟರ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸೊ ಕಂಪ್ಯೂಟರ್ ಹಾರ್ಡ್ವೇರ್ ಅಂದರೆ ಇದಕ್ಕೆ ಡೆಫಿನೇಷನ್ ನಾವು ಯಾವ ಥರ ಕೊಡ್ತೀವಿ ಅಂದರೆ, ಯಾವುದೇ ಒಂದು ವಸ್ತುನ ನೀವು ಟಚ್ ಮಾಡ್ಬೋದು ಮತ್ತು ಅದನ್ನು ನೋಡ್ಬೋದು, ಅದಕ್ಕೆ ನಾವು ಕಂಪ್ಯೂಟರ್ ಹಾರ್ಡ್ವೇರ್ ಅಂತ ಹೇಳ್ತೀವಿ. ಕಂಪ್ಯೂಟರ್ ಸಾಫ್ಟ್ವೇರ್ ಇದು ಯಾವ ಥರ ಆಗುತ್ತೆ ಅಂದರೆ, ನಿಮಗೆ ಆ ಸಾಫ್ಟ್ವೇರ್ನ ನೀವು ನೋಡ್ಬೋದು, ಬಟ್ ಸಾಫ್ಟ್ವೇರ್ನ ನಿಮಗೆ ಟಚ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಕಂಪ್ಯೂಟರ್ ಒಳಗಡೆ ಇರುತ್ತೆ. ಸೊ ಅದಕ್ಕೆ ನಾವು ಕಂಪ್ಯೂಟರ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಕಂಪ್ಯೂಟರ್ ಹಾರ್ಡ್ವೇರಿಗೆ ಉದಾಹರಣೆ ಕೊಡಬೇಕಂದ್ರೆ, ಕಂಪ್ಯೂಟರ್ ಹಾರ್ಡ್ವೇರ್ ಒಳಗಡೆ ನಾವು CPU ಅಂತ ಹೇಳ್ತೀವಿ, ಇದೊಂದು ಕಂಪ್ಯೂಟರ್ ಹಾರ್ಡ್ವೇರ್ಗೆ ಉದಾಹರಣೆ. ಮತ್ತು ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಮತ್ತು ಮದರ್ ಬೋರ್ಡ್, ಇದೆಲ್ಲ ಏನಂದರೆ ಕಂಪ್ಯೂಟರ್ಗೆ ಹಾರ್ಡ್ವೇರ್ ಎಕ್ಸಾಂಪಲ್ಸ್. ಮತ್ತು ಸಾಫ್ಟ್ವೇರ್ಸಿಗೆ ಎಕ್ಸಾಂಪಲ್ ಯಾವ್ದು ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ, ಅದಾದಮೇಲೆ ಅಪ್ಲಿಕೇಶನ್ ಸಾಫ್ಟ್ವೇರ್, ಇದೆಲ್ಲ ಕಂಪ್ಯೂಟರ್ ಸಾಫ್ಟ್ವೇರಿಗೆ ಉದಾಹರಣೆ. ನಾವೇನು ಮಾಡೋಣ ಅಂದ್ರೆ ಕಂಪ್ಯೂಟರ್ ಹಾರ್ಡ್ವೇರ್ ಒಳಗಡೆ ಉದಾಹರಣೆ ನೋಡೋಣ. CPU, RAM, ಮದರ್ ಬೋರ್ಡ್, ಇದು ಯಾವ ಥರ ಇರುತ್ತೆ ಇದನ್ನು ನಾವು ನೋಡೋಣ. ನೀವು ನೋಡ್ಬೋದು ಮಾರ್ಕೆಟ್ ಒಳಗಡೆ ನಮಗೆ ವೆರೈಟಿ ಆಫ್ ಏನಾಗುತ್ತೆ ಅಂದರೆ CPU ಸಿಗುತ್ತೆ. ಓಕೆ, ಇದೆಲ್ಲ ನೀವು ನೋಡ್ತಾ ಇದ್ದೀರಲ್ವ, ಇದಕ್ಕೆ ನಾವು ಸಿಸ್ಟಮ್ ಕೇಸ್ ಹೇಳ್ಬೋದು ಅಥವಾ ಕ್ಯಾಬಿನೆಟ್ ಅಂತ ಹೇಳ್ಬೋದು, ಇಲ್ಲಾಂದರೆ CPU ಅಂತಾದರೂ ಹೇಳ್ಬೋದು. ಓಕೆ, ಸೊ CPU ನೀವು ಓಪನ್ ಮಾಡಿಬಿಟ್ಟು ಸ್ವಲ್ಪ ನೋಡಿದ ತಕ್ಷಣ ನಿಮಗೆ ಒಳಗಡೆ ಚಿತ್ರ ಈ ಥರ ಕಾಣುತ್ತೆ CPU ಒಳಗಡೆ. ಓಕೆ, ಇದು CPU ಒಳಗಡೆ ಏನಿರುತ್ತೆ ಅಂದರೆ ನಿಮಗೆ ಪವರ್ ಬಟನ್ ಇರುತ್ತೆ, ಆನ್ ಆ್ಯಂಡ್ ಆಫ್ ಪವರ್ ಬಟನ್ ಇರುತ್ತೆ CPU ಒಳಗಡೆ. ಇದು ಚಿಕ್ಕದಾಗಿ ಏನು ಕಾಣ್ತಾ ಇದೆ ಅಲ್ವಾ, ಇದು ರೀಸ್ಟಾರ್ಟ್ ಬಟನ್. ಅದಾದಮೇಲೆ ನಿಮಗೆ USB ಪೋರ್ಟ್ ಅಥವಾ ಕೀಬೋರ್ಡ್, ಮೌಸ್, ಇದಕ್ಕೆ ಈ ಥರ ಎಲ್ಲ ಕನೆಕ್ಟ್ ಮಾಡ್ಬೋದು ನೀವು USB ಪೋರ್ಟಲ್ಲಿ. ಓಕೆ, ಇದರಲ್ಲಿ ನಿಮಗೆ ಸ್ಮಾಲ್ ಒಂದು ರೌಂಡಾಗಿ ಒಂದು ಏನು ಶೇಪ್ ಕಾಣ್ತಾ ಇದೆಯಲ್ಲ, ಇದಕ್ಕೆ ನೀವು ಮೈಕ್ರೋಫೋನ್, ಹೆಡ್ಫೋನ್ಸ್ ಕನೆಕ್ಟ್ ಮಾಡಿಬಿಟ್ಟು ನೀವು ಮಾತಾಡ್ಬೋದು ಅಥವಾ ಮ್ಯೂಸಿಕ್ನ ಕೇಳ್ಬೋದು. ಸೊ ಇದಕ್ಕೆ CPU ಅಥವಾ ಸಿಸ್ಟಮ್ ಕೇಸ್ ಅಂತ ಹೇಳ್ತೀವಿ. ಇದು ಒಂದು ನಿಮಗೆ ಚಿಪ್ ಏನು ಕಾಣ್ತಾ ಇದೆ ಅಲ್ವಾ, ಇದಕ್ಕೆ ನಾವು ಮೈಕ್ರೋ ಪ್ರೊಸೆಸರ್ ಚಿಪ್ ಅಂತ ಹೇಳ್ತೀವಿ. ಇದು ಎಲ್ಲಿರುತ್ತೆ ಅಂದರೆ ಮದರ್ ಬೋರ್ಡ್ ಮೇಲ್ಗಡೆ ಇರುತ್ತೆ. ಇದು ನೋಡಿ, ನಿಮಗೆ ವೆರೈಟಿ ಆಫ್ RAM ನೋಡ್ಬೋದು ನೀವು. ಓಕೆ, ಇದರಲ್ಲಿ ನಿಮಗೆ ಲ್ಯಾಪ್ಟಾಪಲ್ಲಿ ಹಾಕ್ತಕ್ಕಂಥ RAM ನಿಮಗೆ ಸಪ್ರೇಟಾಗಿ ಬರುತ್ತೆ. ಇದು ನೋಡಿ, ಇದು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತಕ್ಕಂಥ RAM ಚಿಕ್ಕದಿರುತ್ತೆ, ಕಾಂಪ್ಯಾಕ್ಟ್ ಆಗಿರುತ್ತೆ. ಡೆಸ್ಕ್ಟಾಪ್ PCಗೆ ಹಾಕ್ತಕ್ಕಂಥ RAM ಏನಿದೆ ಅಲ್ವಾ, ಸ್ವಲ್ಪ ಸೈಜಲ್ಲಿ, ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದು ಬಂದ್ಬಿಟ್ಟು ಡೆಸ್ಕ್ಟಾಪ್ PCಯಲ್ಲಿ ಯೂಸ್ ಮಾಡ್ತಕ್ಕಂಥ RAM. ಮದರ್ ಬೋರ್ಡ್ ಅಂತ ಏನಿದೆ ಅಲ್ವಾ, ಇದು ಮದರ್ ಬೋರ್ಡ್ ಮೇಲ್ಗಡೆ ಒಂದು ಸ್ಲಾಟ್ ಇರುತ್ತೆ. ಈ ಸ್ಲಾಟಿಗೆ RAM ಏನಿದೆ ಅಲ್ವಾ, ನಾವು ಈ ಥರ ಇನ್ಸ್ಟಾಲ್ ಮಾಡ್ತೀವಿ. ಓಕೆ, ಈಗ ನೀವು CPU ನೋಡಿದ್ರಿ ಮತ್ತು RAM ನೋಡಿದ್ರಿ, ಇದು ಹಾರ್ಡ್ವೇರಿಗೆ ಪಾರ್ಟ್ಸಿಗೆ ಎಕ್ಸಾಂಪಲ್. ಹಾರ್ಡ್ವೇರ್ ಪಾರ್ಟ್ಸ್, ಕಂಪ್ಯೂಟರ್ ಒಳಗಡೆ ಯೂಸ್ ಮಾಡ್ತಕ್ಕಂಥ ಎಲ್ಲ ಪಾರ್ಟ್ಸ್ ಏನಿದೆ ಅಲ್ವಾ, ಅದಕ್ಕೆ ನಾವು ಹಾರ್ಡ್ವೇರ್ ಪಾರ್ಟ್ಸಿಗೆ ಉದಾಹರಣೆ ಅಂತ ಹೇಳ್ಬೋದು. ಇದೇನಿದೆ, ಇದು ಮದರ್ ಬೋರ್ಡ್, ವೆರೈಟಿ ಆಫ್ ಮದರ್ ಬೋರ್ಡ್ ನೀವು ನೋಡ್ಬೋದು ಮಾರ್ಕೆಟಲ್ಲಿ, ನೀವು ನೋಡ್ಬೋದು. ಇದೆಲ್ಲ ಏನಿದೆ ಅಲ್ವಾ, ಇದು ಮದರ್ ಬೋರ್ಡ್. ಅಂದರೆ ನಿಮ್ಮ ಕಂಪ್ಯೂಟರ್ ಒಳಗಡೆ ಎಲ್ಲ ಪಾರ್ಟ್ಸ್ ಏನಿದೆ ಎಲ್ಲ ಬಂದ್ಬಿಟ್ಟು ಈ ಮದರ್ ಬೋರ್ಡಿಗೆ ಕನೆಕ್ಟ್ ಆಗುತ್ತೆ. RAM ಆಗಿರ್ಬೋದು ಅಥವಾ CPU ಅಂದರೆ ಮೈಕ್ರೋ ಪ್ರೊಸೆಸರ್ ಆಗಿರ್ಬೋದು, ಮತ್ತು ಕಂಪ್ಯೂಟರ್ ಒಳಗಡೆ ಗ್ರಾಫಿಕ್ ಕಾರ್ಡ್ ಅಂತ ಹೇಳ್ತೀವಿ, ಗ್ರಾಫಿಕ್ ಕಾರ್ಡ್ ಆಗಿರ್ಬೋದು, ಕೀಬೋರ್ಡ್, ಮೌಸ್, ಪ್ರಿಂಟರ್, ಎಲ್ಲ ಕನೆಕ್ಷನ್ ಇದೆ. ಎಲ್ಲ ಕನೆಕ್ಷನ್ ಬಂದ್ಬಿಟ್ಟು ಈ ಮದರ್ ಬೋರ್ಡ್ ಒಳಗಡೆ ಕನೆಕ್ಟ್ ಆಗುತ್ತೆ. ನೀವು ಯಾವ ಪ್ರಾಡಕ್ಟ್ಗೋಸ್ಕರ ಯೂಸ್ ಮಾಡ್ತೀರಾ ಅದರ ಪ್ರಕಾರ ನೀವು ಏನು ಮಾಡೋದು ಅಂದರೆ ಮದರ್ ಬೋರ್ಡ್ ಯೂಸ್ ಮಾಡ್ಬೋದು. ಉದಾಹರಣೆಗೆ ಸ್ಕೂಲ್ ಕಾಲೇಜಸಲ್ಲಿ ಎಲ್ಲ ನಿಮಗೆ ಮದರ್ ಬೋರ್ಡ್ ಆಗಲಿ ಅಥವಾ ಮೈಕ್ರೋ ಪ್ರೊಸೆಸರ್ ನಿಮಗೆ ನಾರ್ಮಲ್ ಆಗಿರುತ್ತೆ. ನೀವು ಸಪೋಸ್ ಏನಾದರೂ ಡಿಸೈನ್ ವರ್ಕ್ ಮಾಡ್ತೀರಾ ಅಂದರೆ ಡಿಸೈನ್ ವರ್ಕ್ಗೋಸ್ಕರ ಅಥವಾ ಯಾವುದಾದ್ರೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೋಸ್ಕರ ಕಾನ್ಫಿಗರೇಷನ್ ಎಲ್ಲ ನಿಮಗೆ ಜಾಸ್ತಿ ಇರುತ್ತೆ.
ಸೊ ಈ ಥರ ನಾವು ಏನು ಮಾಡ್ಬೋದು ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮದರ್ ಬೋರ್ಡ್ ನಾವು ನೋಡ್ಬೋದು. ಸೊ ಈಗ ಪ್ರೆಸೆಂಟ್ ನೀವು ಏನು ನೋಡ್ತಾ ಇದ್ರಲ್ವ ಮದರ್ ಬೋರ್ಡ್, ಇದು ಬಂದ್ಬಿಟ್ಟು ಗೇಮಿಂಗ್ ಮದರ್ ಬೋರ್ಡ್ ಅಂತ. ಗೇಮಿಂಗ್ ಮದರ್ ಬೋರ್ಡ್ ಮತ್ತು ಗೇಮಿಂಗ್ ಮೈಕ್ರೋ ಪ್ರೊಸೆಸರ್. ಸಾಫ್ಟ್ವೇರಿಗೆ ಎಕ್ಸಾಂಪಲ್ಸ್ ಯಾವ್ದು ಬರುತ್ತೆ ಅಂದರೆ ಮೈಕ್ರೋಸಾಫ್ಟ್ ಅಂತ ಒಂದು ಬರುತ್ತೆ ನೋಡಿ. ಮೈಕ್ರೋಸಾಫ್ಟ್ ಒಳಗಡೆ ಲೇಟೆಸ್ಟಾಗಿ ಈಗ ಪ್ರೆಸೆಂಟ್ ಯೂಸ್ ಮಾಡ್ತಕ್ಕಂಥ ಆಪ್ರೇಟಿಂಗ್ ಸಿಸ್ಟಮ್, ಇದಕ್ಕೆ ನಾವು ವಿಂಡೋಸ್ 11 ಅಂತ ಹೇಳ್ತೀವಿ. ವಿಂಡೋಸ್ 11 ಮೈಕ್ರೋಸಾಫ್ಟ್ ತಯಾರು ಮಾಡ್ತಕ್ಕಂಥ ಎಲ್ಲ ಸಾಫ್ಟ್ವೇರ್ ಸ್ಟಾರ್ಟಿಂಗ್ ಹೆಸರು ಬಂದ್ಬಿಟ್ಟು ವಿಂಡೋಸ್ ಅಂತಲೇ ಬರುತ್ತೆ. ವಿಂಡೋಸ್ 11 ಬಂದ್ಬಿಟ್ಟು ಇದು ಲೇಟೆಸ್ಟ್ OS ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಈಗ ನೀವೇನಾದರೂ ಕಂಪ್ಯೂಟರ್ ಒಳಗಡೆ ಯಾವುದಾದ್ರೂ ಹೊಸದಾಗಿ ಕಂಪ್ಯೂಟರ್ ತೊಗೊಂಡ ತಕ್ಷಣ ಅದರೊಳಗಡೆ ನೀವೇನು ಸಾಫ್ಟ್ವೇರ್ ಹಾಕ್ತಿರಲ್ವ, ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಅಥವಾ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಎವಲ್ಯೂಷನ್ ಆಫ್ ವಿಂಡೋಸ್ OS ಅಂತ ಹೇಳ್ತೀವಿ ನಾವಿಲ್ಲಿ. ಎವಲ್ಯೂಷನ್ ಅಂದರೆ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಏನಿದೆ ಅಲ್ವಾ, ಇದು ಯಾವ ಥರ ಎವಲ್ಯೂಷನ್ ಆಯಿತು ಅಂದರೆ ನಿಮಗೆ ಸ್ಟಾರ್ಟಿಂಗಿಂದ ಈಗ ಲೇಟೆಸ್ಟ್ವರೆಗೆ ಯಾವುದು ಇದೆ ಅಂತ. ಸೊ ವಿಂಡೋಸ್ 1 ಅಂತ ಬಂತು, ಅದಾದಮೇಲೆ ವಿಂಡೋಸ್ 3.1, ಅದಾದಮೇಲೆ ವಿಂಡೋಸ್ 95, ಅದಾದಮೇಲೆ ವಿಂಡೋಸ್ XP, ಆಮೇಲೆ ವಿಂಡೋಸ್ ವಿಸ್ಟಾ 2006, ವಿಂಡೋಸ್ 7, ವಿಂಡೋಸ್ 8, ವಿಂಡೋಸ್ 10. ಈಗ ಪ್ರೆಸೆಂಟ್ ವಿಂಡೋಸ್ 10 ಇದೆ. ಸೊ ವಿಂಡೋಸ್ 10 ಇನ್ನೊಂದು ಮಾಡೆಲ್ ಬಂದಿದೆ, ಅದು ಯಾವುದಂದ್ರೆ ವಿಂಡೋಸ್ 11 ಅಂತ. ಈಗ ಪ್ರೆಸೆಂಟ್ ನೀವು ಹೊಸದಾಗಿ ಲ್ಯಾಪ್ಟಾಪ್ ಏನಾದರೂ ಅಥವಾ ಡೆಸ್ಕ್ಟಾಪ್ ಪರ್ಚೇಸ್ ಮಾಡ್ತೀರಂದ್ರೆ ಹೊಸ ಆಪ್ರೇಟಿಂಗ್ ಸಿಸ್ಟಮ್ ವಿಂಡೋಸ್ 11 ಅಂತಲೇ ಬರುತ್ತೆ. ಸೊ ಇದರಲ್ಲಿ ಎಲ್ಲ ನಿಮಗೆ ಲೇಟೆಸ್ಟಾಗಿ ಒಳ್ಳೆ ಮಾರ್ಕೆಟ್ ಒಳಗಡೆ ನಿಮಗೆ ಚೆನ್ನಾಗಿ ಬೂಮ್ ಆಗಿರ್ತಕ್ಕಂಥದ್ದು ಯಾವುದ್ಯಾವುದು ಇತ್ತಂದರೆ ವಿಂಡೋಸ್ 95 ಇತ್ತು, ಚೆನ್ನಾಗಿತ್ತು ಇದು. ಆಮೇಲೆ ವಿಂಡೋಸ್ XPನೂ ಚೆನ್ನಾಗಿತ್ತು, ಅದಾದಮೇಲೆ ವಿಂಡೋಸ್ 7 ಚೆನ್ನಾಗಿತ್ತು, ಆಮೇಲೆ ವಿಂಡೋಸ್ 10 ಆ್ಯಂಡ್ ವಿಂಡೋಸ್ 11 ಇದೆಲ್ಲ ನಿಮಗೆ ಒಳ್ಳೆ ಕಂಫರ್ಟಬಲ್ ಆಗಿ ಅಥವಾ ಯೂಸರ್ ಫ್ರೆಂಡ್ಲಿಯಾಗಿ ಯೂಸ್ ಮಾಡ್ತಕ್ಕಂಥ OS ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಅದೇ ಥರ ನೀವು ಈಗ OS ನೋಡಿದ್ರಿ, ಸಿಸ್ಟಮ್ ಸಾಫ್ಟ್ವೇರ್ ನೋಡಿದ್ರಿ, ಅದೇ ಥರ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಒಂದು ಬರುತ್ತೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಇದಕ್ಕೆ ಸಿಂಪಲಾಗಿ ಹೇಳಬೇಕಂದ್ರೆ ನಾವು ಆಪ್ರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ ಮೇಲೆ ನಾವು ಸಿಸ್ಟಮ್ ಒಳಗಡೆ ಯಾವುದಾದ್ರೂ ಒಂದು ಅಪ್ಲಿಕೇಶನ್ಸ್ಗೋಸ್ಕರ ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರಿಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಯಾವುದ್ಯಾವುದು ಉದಾಹರಣೆಗೆ ಅಂದರೆ ಮೈಕ್ರೋಸಾಫ್ಟ್ ವರ್ಡ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಎಕ್ಸೆಲ್, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್, ಇದು 3 ಪ್ಯಾಕೇಜಿಗೆ ನಾವು ಏನು ಹೇಳ್ತೀವಿ ಅಂದರೆ MS ಆಫೀಸ್ ಅಂತ ಹೇಳ್ತೀವಿ. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, MS ಆಫೀಸ್. ಓಕೆ, ಅದಾದಮೇಲೆ ಅಡೋಬ್ ರೀಡರ್, ಆಮೇಲೆ ಮೇಲ್ ಆಗಿರ್ಬೋದು, ಜಿಮೇಲ್, ನೆಟ್ಫ್ಲಿಕ್ಸ್, ಅಮೆಝಾನ್, ಇದೆಲ್ಲ ನಾವು ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ಅಪ್ಲಿಕೇಶನ್ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದಲ್ವ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್. ಇದು ಒಂದು ನಿಮಗೆ ಒಂದು ಇಮೇಜ್ ಇದೆ, ನಿಮಗೆ ಇದರಲ್ಲಿ ಚೆನ್ನಾಗಿ ಒಳ್ಳೆಯದಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ನೀವು ಸೆಂಟ್ರಲಿ ಒಂದು ಏನು ನೋಡ್ತಾ ಇದ್ರೆ ನೋಡ್ರಿ, ಒಂದು ಸರ್ಕಲ್ ನೋಡ್ತಾ ಇದ್ರಲ್ವ, ಇದಕ್ಕೆಲ್ಲ ನಾವು ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ. ಓಕೆ, CPU, RAM, ಹಾರ್ಡ್ ಡಿಸ್ಕ್, ಇದನ್ನೆಲ್ಲ. ಈ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ನಾವು ಆಕ್ಸೆಸ್ ಮಾಡಬೇಕಂದ್ರೆ ಮೊದಲು ಇದಕ್ಕೆ ಏನಾಗಬೇಕಂದ್ರೆ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಹಾಕಬೇಕು. ಈ ಸಿಸ್ಟಮ್ ಸಾಫ್ಟ್ವೇರ್ ಅಥವಾ ನಾವು ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಒನ್ಸ್ ನೀವು ಆಪ್ರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಆದಮೇಲೆ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಬೋದು. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ಸಲ್ಲಿ ಯಾವ್ದು ಬರುತ್ತೆ ಅಂದರೆ ವೆಬ್ ಬ್ರೌಸರ್ ಬರುತ್ತೆ, ಕಂಪ್ಯೂಟರ್ ಗೇಮ್ಸ್ ಬರುತ್ತೆ, ಸ್ಪ್ರೆಡ್ಶೀಟ್, MS ಆಫೀಸ್, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಬರುತ್ತೆ. ಓಕೆ, ಸೊ ಇದೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಹಾರ್ಡ್ವೇರ್ ಕಾಂಪೊನೆಂಟ್ಸ್, ಸಿಸ್ಟಮ್ ಸಾಫ್ಟ್ವೇರ್, ಅದಾದಮೇಲೆ ಅಪ್ಲಿಕೇಶನ್ ಸಾಫ್ಟ್ವೇರ್. ಓಕೆ, ಸೊ ಈಗ ನಾವು ಯಾವ್ದ್ಯಾವ್ದು ನೋಡಿದ್ವಿ, CPU, RAM, ಮದರ್ ಬೋರ್ಡ್, ಇದೆಲ್ಲ ಹಾರ್ಡ್ವೇರ್ ಎಕ್ಸಾಂಪಲ್ಸ್ನ ನೋಡಿದ್ವಿ. ಅದೇ ಥರ ನಾವು ಸಾಫ್ಟ್ವೇರ್ಸಲ್ಲಿನೂ ನೋಡಿದ್ವಿ. ಸಾಫ್ಟ್ವೇರ್ಸಲ್ಲಿ 2 ಪ್ರಕಾರ ಯಾವ್ದ್ಯಾವುದು ಅಂದರೆ ಒಂದು ಬಂದ್ಬಿಟ್ಟು ಸಿಸ್ಟಮ್ ಸಾಫ್ಟ್ವೇರ್ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಇನ್ನೊಂದು ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್. ಓಕೆ, ಸೊ ಸಿಸ್ಟಮ್ ಸಾಫ್ಟ್ವೇರ್ ಅಥವಾ ಆಪ್ರೇಟಿಂಗ್ ಸಿಸ್ಟಮಿಗೆ ಉದಾಹರಣೆ ನಾವು ಯಾವ್ದ್ಯಾವ್ದು ನೋಡಿದ್ವಿ, ವಿಂಡೋಸ್ XP, ವಿಂಡೋಸ್ 7 ಮತ್ತು ವಿಂಡೋಸ್ 10, ವಿಂಡೋಸ್ 11. ವಿಂಡೋಸ್ 11 ಏನಿದೆ ಲೇಟೆಸ್ಟಾಗಿ ಇರ್ತಕ್ಕಂಥ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ನಾವು ಯಾವುದೇ ಒಂದು ಅಪ್ಲಿಕೇಶನ್ಸ್ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಉದಾಹರಣೆಗೆ MS ಆಫೀಸ್ ಆಗಿರ್ಬೋದು, ಅಥವಾ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಇದೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಓಕೆ, ಮುಂದೆ ನೋಡೋಣ ನಾವು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್. ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್. ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಕಂಪ್ಯೂಟರ್ ಒಳಗಡೆ ನಾವು ಯಾವುದೇ ಒಂದು ಇನ್ಫಾರ್ಮೇಷನ್ ಅಥವಾ ಯಾವುದೇ ಒಂದು ಮಾಹಿತಿ ಒಳಗಡೆ ಕಳಿಸ್ಬೇಕಂದ್ರೆ ನಾವು ಇನ್ಪುಟ್ ಡಿವೈಸಸ್ ಮುಖಾಂತರನೇ ಕಳಿಸೋದು. ಉದಾಹರಣೆ ಯಾವ್ದು ಅಂದರೆ ಕೀಬೋರ್ಡ್ ಬರುತ್ತೆ, ಮೌಸ್ ಬರುತ್ತೆ, ಸ್ಕ್ಯಾನರ್ ಬರುತ್ತೆ, ಓಕೆ, ಮತ್ತು ಜಾಯ್ಸ್ಟಿಕ್ ಬರುತ್ತೆ. ಇದೆಲ್ಲ ಇನ್ಪುಟ್ ಡಿವೈಸಸ್ಗೆ ಉದಾಹರಣೆಗಳು.
ಔಟ್ಪುಟ್ ಡಿವೈಸಸ್ ಅಂದರೆ ಏನು? ಔಟ್ಪುಟ್ ಡಿವೈಸಸ್ ಅಂದರೆ ಕಂಪ್ಯೂಟರ್ ಕೆಲಸ ಮಾಡಿಬಿಟ್ಟು ನಮಗೆ ಏನು ರಿಸಲ್ಟ್ ತೋರಿಸುತ್ತಲ್ವ, ಇದು ಔಟ್ಪುಟ್ ಡಿವೈಸಸ್ ಮುಖಾಂತರ ನಮಗೆ ತೋರಿಸುತ್ತೆ. ಈ ಔಟ್ಪುಟ್ ಡಿವೈಸಸ್ಗೆ ಉದಾಹರಣೆ ಯಾವ್ದು ಅಂದರೆ ಒಂದು ಬಂದ್ಬಿಟ್ಟು ಮಾನಿಟರ್, ಇನ್ನೊಂದು ಬಂದ್ಬಿಟ್ಟು ಪ್ರಿಂಟರ್, ಓಕೆ, ಮತ್ತು ಇನ್ನೊಂದು ಬಂದ್ಬಿಟ್ಟು ನಿಮಗೆ ಸ್ಪೀಕರ್. ಈ ಥರ ನಮಗೆ ತುಂಬ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ಸಲ್ಲಿ ನಾವು ಉದಾಹರಣೆ ನೋಡ್ಬೋದು. ಸೊ ನಾವು ಏನು ಮಾಡೋಣ ಈಗ, ಕೀಬೋರ್ಡ್, ಮೌಸ್, ಸ್ಕ್ಯಾನರ್ ಮತ್ತು ಔಟ್ಪುಟ್ ಡಿವೈಸಸ್ಸಲ್ಲಿ ಮಾನಿಟರ್, ಪ್ರಿಂಟರ್, ಇದನ್ನು ಉದಾಹರಣೆ ಎಕ್ಸಾಂಪಲ್ಸ್ ನೋಡೋಣ. ಕೀಬೋರ್ಡ್, ಮಾರ್ಕೆಟಲ್ಲಿ ನಮಗೆ ತುಂಬ ವೆರೈಟಿ ಆಫ್ ಕೀಬೋರ್ಡ್ ಬರುತ್ತೆ. ಈ ಕೀಬೋರ್ಡಲ್ಲಿ ಏನಿದೆ ಅಲ್ವಾ, ಔಟ್ಪುಟ್ ಕೀಬೋರ್ಡಿಂದ ನಾವು ಏನು ಮಾಡ್ತೀವಿ ಅಂದರೆ ಕಂಪ್ಯೂಟರ್ ಒಳಗೆ ಇನ್ಫಾರ್ಮೇಷನ್ನ ಒಳಗಡೆ ಕಳಿಸ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಇದು ಏನಿದು ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಇನ್ಪುಟ್ ಡಿವೈಸಸ್ಸಲ್ಲಿ ನೀವು ನೋಡ್ಬೋದು, ಇದನ್ನೆಲ್ಲ ನ್ಯೂಮರಿಕ್ ಕೀಸ್ ಅಂತ ಹೇಳ್ತೀವಿ ನಾವು. ನಿಮಗೆ ನ್ಯೂಮರಿಕ್ ಕೀಸ್ ಇದರಲ್ಲಿ ಬರುತ್ತೆ. ಸೊ ನೀವು ನೋಡ್ಬೋದು, ಇದು ಒಂದು ಕೀಬೋರ್ಡ್ದು ಒಂದು ಎಕ್ಸಾಂಪಲ್. ಸೊ ಸೆಂಟ್ರಲ್ಲಿ ನೋಡ್ತಕ್ಕಂಥದ್ದು ಇದೆಲ್ಲ ಆಲ್ಫಾಬೆಟಿಕಲ್ ಕೀಸ್ ಅಂತ ಹೇಳ್ತೀವಿ. ರೈಟ್ ಸೈಡಲ್ಲಿ ನಿಮಗೆ ನ್ಯೂಮರಿಕಲ್ ಕೀಸ್ ಅಂತ ಬರುತ್ತೆ. ಓಕೆ, ಸೊ ಇದು ಒಂದು ಕೀಬೋರ್ಡ್ ಅಂದರೆ ಇನ್ಪುಟ್ ಡಿವೈಸಸ್ಗೆ ಒಂದು ಉದಾಹರಣೆ. ಸೊ ನಿಮಗೆ ಕಲರ್ ವೇರಿಯಂಟ್ ಬರುತ್ತೆ, ಒಂದು ಬ್ಲ್ಯಾಕ್ ಕಲರ್ ಬರುತ್ತೆ, ಇನ್ನೊಂದು ನಿಮಗೆ ವೈಟ್ ಕಲರ್ ಬರುತ್ತೆ, ಮತ್ತು ಇನ್ನೊಂದು ಕೆಲವು ಕೀಬೋರ್ಡಲ್ಲಿ ನಿಮಗೆ ಗೇಮಿಂಗ್ ಕೀಬೋರ್ಡ್ ಅಂತ ಹೇಳ್ತೀವಲ್ಲ, ಇದು ನಿಮಗೆ ಬ್ಯಾಕ್ ಲೈಟ್ ಕೀಬೋರ್ಡ್ ಬರುತ್ತೆ. ಮತ್ತು ಕೆಲವು ಕೀಬೋರ್ಡ್ಸ್ ಎಲ್ಲ ನಾವು ಏನು ಮಾಡೋದು ಅಂದರೆ ಕ್ಯಾರಿ ಮಾಡ್ಬೋದು. ಅದಕ್ಕೆ ನಾವು ಫೋಲ್ಡೇಬಲ್ ಕೀಬೋರ್ಡ್ ಅಂತಲೂ ಹೇಳ್ತೀವಿ. ಸೊ ನೀವು ನೋಡ್ಬೋದು ಇಲ್ಲಿ ನೋಡಿ, ಇದು ಸಿಲಿಕಾನ್ ಮೆಟೀರಿಯಲಿಂದ ಮಾಡಿರ್ತಕ್ಕಂಥ ಕೀಬೋರ್ಡ್ ಅಂತ ಹೇಳ್ತೀವಿ ನಾವು. ಈ ಥರ ನಾವು ರೋಲ್ ಮಾಡಿಬಿಟ್ಟು ನಾವು ಎಲ್ಲಿ ಬೇಕಾದರೆ ಅಲ್ಲಿ ನಾವು ಈಸಿಯಾಗಿ ಕ್ಯಾರಿ ಮಾಡ್ತಾ ತೊಗೊಂಡು ಹೋಗ್ಬೋದು. ಇದಕ್ಕೆ ಫೋಲ್ಡೇಬಲ್ ಕೀಬೋರ್ಡ್, ಸಿಲಿಕಾನ್ ಮತ್ತು ರಬ್ಬರಿಂದ ಆಗಿರ್ತಕ್ಕಂಥದ್ದು. ಮತ್ತು ನಮಗೆ ಮೌಸ್ ಅಂತ ಸಿಗುತ್ತೆ ನಮಗೆ. ಸೊ ಮೌಸಲ್ಲಿ ನಿಮಗೆ ಎರಡು ಪ್ರಕಾರ, ಒಂದು ಬಂದ್ಬಿಟ್ಟು ವೈರ್ಡ್ ಮೌಸ್, ಇನ್ನೊಂದು ವೈರ್ಲೆಸ್ ಮೌಸ್. ಇದೇ ನೀವು ನೋಡ್ತಾ ಇದ್ರಲ್ವ, ಇದಕ್ಕೆ ನಾವು ವೈರ್ಡ್ ಮೌಸ್ ಅಂತ ಹೇಳ್ತೀವಿ. ಇದು USB ಮುಖಾಂತರ ನಾವು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ನಮಗೆ ಸೆಂಟ್ರಲ್ಲಿ ಒಂದು ಏನು ಬರುತ್ತೆ ಅಂದರೆ ಒಂದು ರೋಲ್ ಬರುತ್ತೆ, ಇದಕ್ಕೆ ನಾವು ಸ್ಕ್ರಾಲಿಂಗ್ ಬಾರ್ ಅಂತ ಹೇಳ್ತೀವಿ. ಸೊ ಕೆಳಗಡೆ ಮೇಲ್ಗಡೆ ಪೇಜ್ ನಾವು ಅಪ್ ಆ್ಯಂಡ್ ಡೌನ್ ಈ ಥರ ನೋಡಿ ಮಾಡಬೇಕಂದ್ರೆ ಈ ಥರ ಸ್ಕ್ರಾಲಿಂಗ್ ಬಾಲ್ ಯಾವ ಥರ ಮೂವ್ಮೆಂಟ್ ಮಾಡ್ತೀವಿ ಆ ಥರ ಇದು ಮೂವ್ ಆಗುತ್ತೆ. ಮತ್ತು ನಿಮಗೆ ಮೌಸಲ್ಲಿ ಏನಾಗುತ್ತೆ ಅಂದರೆ ಈ ಥರ ವೈರ್ಲೆಸ್ ಮೌಸ್ನೂ ಬರುತ್ತೆ. ಇದು ನೋಡಿ ಜೆಬ್ರಾನಿಕ್ಸ್ ಅಂತ ಒಂದು ಕಂಪ್ನಿ ಇದೆ, ಕಲರ್ಫುಲ್ ಆಗಿದೆ. ಇದು ವೈರ್ಲೆಸ್ ಮೌಸ್. ಇದ್ರ ಜೊತೆ ವೈರ್ಲೆಸ್ ಮೌಸ್ ಅಂದರೆ ಇದಕ್ಕೆ ವೈರ್ ಇರಲ್ಲ, ಇದಕ್ಕೆ ಏನಿರುತ್ತೆ ಅಂದರೆ ಚಿಕ್ಕದು ಒಂದು ಪೆನ್ ಡ್ರೈವ್ ಥರ ಚಿಕ್ಕ ಒಂದು ಡಿವೈಸ್ ಇರುತ್ತೆ. ಇದು ಕಂಪ್ಯೂಟರ್, ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದಕ್ಕೆ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದ ತಕ್ಷಣ ಇದೇನಾಗುತ್ತೆ ಅಂದರೆ ಲೆಫ್ಟ್ ಕ್ಲಿಕ್, ರೈಟ್ ಕ್ಲಿಕ್ ಮುಖಾಂತರ ನಾವು ಇದು ಯೂಸ್ ಮಾಡ್ಬೋದು. ಅದೇ ಥರ ನಿಮಗೆ ಇನ್ನೊಂದು ಕೀಬೋರ್ಡ್ ಇದೆ, ಯಾವುದಿದು ಅಮೆಝಾನ್ ಬೇಸಿಕ್ಸ್ ಅಂತ ನೋಡಿ. ಇದು ಒಂದು ವೈರ್ಲೆಸ್ ಕೀಬೋರ್ಡ್, ಇದು ವೈರ್ಲೆಸ್ ಮೌಸ್. ಇದೇನಾಗುತ್ತೆ ಅಂದರೆ ಇದಕ್ಕೆ ವೈರ್ ಇರಲ್ಲ, ವೈರ್ ಬದಲಾಗಿ ಚಿಕ್ಕದಾಗಿ ಒಂದು ಪೆನ್ ಡ್ರೈವ್ ಥರ ಡಿವೈಸ್ ಇರುತ್ತೆ. ಇದು ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ನಾವು ಯಾವುದು ಯೂಸ್ ಮಾಡ್ತೀವಿ ಅದಕ್ಕೆ ಕನೆಕ್ಟ್ ಮಾಡಿದರೆ ಈ ಥರ ನಾವು ಲೆಫ್ಟ್ ಕ್ಲಿಕ್, ರೈಟ್ ಕ್ಲಿಕ್ಕಿಂದ ನಾವು ಯೂಸ್ ಮಾಡ್ಬೋದು. ಇದು ಸ್ಕ್ಯಾನರ್ ಏನಿದೆ ಅಲ್ವಾ, ಇದು ಒಂದು ಇನ್ಪುಟ್ ಡಿವೈಸಸ್ಗೆ ಉದಾಹರಣೆ. ಇದು ನೋಡಿ, ಸ್ಕ್ಯಾನರ್ಲಿ ಏನು ಮಾಡ್ತೀವಿ ಅಂದರೆ ನಾವು ಯಾವುದೇ ಒಂದು ಹಾರ್ಡ್ ಕಾಪಿ ಅಥವಾ ಒಂದು ಪೇಪರ್ ಅಥವಾ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್, ಯಾವುದಾದ್ರೂ ಒಂದು ಇಮೇಜ್ ಏನಿದೆ ನಾವು ಈ ಥರ ಇಲ್ಲಿ ಇಟ್ಬಿಟ್ಟು ಸ್ಕ್ಯಾನ್ ಮಾಡ್ತೀವಿ. ಅದೇನಾಗುತ್ತೆ, ಹಾರ್ಡ್ ಕಾಪಿ ಏನಿದೆ ಅಲ್ಲ ಸಾಫ್ಟ್ ಕಾಪಿಯಾಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಮತ್ತು ಸ್ಕ್ಯಾನರಲ್ಲಿ ನೀವು ನೋಡಿರ್ಬೋದು, ಇದೇನಿದೆ ಅಲ್ವಾ, ಇದಕ್ಕೆ ನಾವು ಬಾರ್ ಕೋಡ್ ರೀಡರ್ ಅಂತ ಹೇಳ್ತೀವಿ. ಇದು ಪ್ರಾವಿಷನ್ ಸ್ಟೋರ್ಸಲ್ಲಿ ಅಥವಾ ಯಾವುದಾದ್ರೂ ಒಂದು ಸೂಪರ್ ಮಾರ್ಕೆಟಲ್ಲಿ ಇಲ್ಲ ಮಾಲಲ್ಲಿ ನಾವು ನೋಡ್ತೀವಿ. ಸೊ ಏನಿರುತ್ತೆ, ಒಂದು ಲೈನ್ಸ್ ಅಥವಾ ಒಂದು QR ಕೋಡ್ ಇರುತ್ತೆ. ಇದು ಬಾರ್ ಕೋಡ್ ಏನು ಮಾಡುತ್ತೆ ಅಂದರೆ ಇದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಬರುತ್ತೆ, ಪ್ರೈಸ್ ಆ್ಯಂಡ್ ಪ್ರಾಡಕ್ಟ್ ಡೀಟೇಲ್ಸ್ ಬರುತ್ತೆ. ಸೊ ಪ್ರಾಡಕ್ಟ್ ಡೀಟೇಲ್ಸ್, ಎಷ್ಟು ಪ್ರೈಸ್ ಇದೆ, ಏನು ಪ್ರಾಡಕ್ಟ್ ಇದು, ಎಕ್ಸ್ಪೈರಿ ಡೇಟು, ಇದನ್ನೆಲ್ಲ ಡೀಟೇಲ್ಸ್ ನಮಗೆ ಬರುತ್ತೆ. ಓಕೆ, ಇದಕ್ಕೆ ಏನಿದು, ಇದು ಬಾರ್ ಕೋಡ್ ರೀಡರ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಇನ್ಪುಟ್ ಡಿವೈಸಸ್ಗೆ ಎಕ್ಸಾಂಪಲ್ಸ್. ಇನ್ಪುಟ್ ಡಿವೈಸಸ್ಗೆ ಎಕ್ಸಾಂಪಲ್ಸ್ ನಾವು ಯಾವ್ದು ನೋಡಿದ್ವಿ, ಒಂದು ಕೀಬೋರ್ಡ್ ಮತ್ತು ಮೌಸ್ ಮತ್ತು ಸ್ಕ್ಯಾನರ್. ನೆಕ್ಸ್ಟ್ ನಾವು ಔಟ್ಪುಟ್ ಡಿವೈಸಸ್ಗೆ ಎಕ್ಸಾಂಪಲ್ಸ್ ನೋಡೋಣ. ಸೊ ಔಟ್ಪುಟ್ ಡಿವೈಸಸ್ಗೆ ಎಕ್ಸಾಂಪಲ್ಸ್ ಒಂದನೇದು ಬಂದ್ಬಿಟ್ಟು ನಾವು ಮಾನಿಟರ್ ನೋಡೋಣ. ಮಾನಿಟರಲ್ಲಿ ನಮಗೆ ಮೊದಲನೇದಾಗಿ ಈ ಥರ ಡೂಮ್ ಶೇಪ್ ಮಾನಿಟರ್ ಬರ್ತಾಯಿತ್ತು. ಇದಕ್ಕೆ ನಾವು CRT ಮಾನಿಟರ್ ಅಂತ ಹೇಳ್ತೀವಿ, ಅಂದರೆ ಕ್ಯಾಥೋಡ್ ರೇ ಟ್ಯೂಬ್ ಮಾನಿಟರ್ ಅಂತ ಹೇಳ್ತೀವಿ. ಕ್ಯಾಥೋಡ್ ರೇ ಟ್ಯೂಬ್ ಅಂದರೆ ನಿಮಗೆ ಈ ಥರ ಡೂಮ್ ಶೇಪ್ ಬರ್ತಾಯಿತ್ತು. ಈ ಡೂಮ್ ಶೇಪ್ ಮುಖಾಂತರ ನಾವು ಅಂದರೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತಾಯಿತ್ತು ಮೊದಲೆಲ್ಲ. ಈಗ ನೆಕ್ಸ್ಟ್ ಇದರಲ್ಲೇ ಏನು ಬಂತಂದರೆ ನೆಕ್ಸ್ಟ್ ಕಲರ್ ಮಾನಿಟರ್ ಬಂತು ಈ ಥರ. ಸೊ ಡೂಮ್ ಶೇಪ್ ಇರ್ತಾಯಿತ್ತು, ಇರೋದ್ರಿಂದ ಪವರ್ ಕನ್ಸಂಪ್ಷನ್ ತುಂಬ ಆಗ್ತಾಯಿತ್ತು ಮತ್ತು ಕಣ್ಣಿಗೆ, ಐಸ್ಗೆ ಸ್ವಲ್ಪ ಸ್ಟ್ರೈನ್ ಆಗ್ತಾಯಿತ್ತು ನಮಗೆ. ಓಕೆ, ಸೊ ಇದ್ರದ್ದು ನೆಕ್ಸ್ಟ್ ಲೇಟೆಸ್ಟ್ ಟೆಕ್ನಾಲಜಿ ಏನು ಬಂತಂದರೆ LCD ಮಾನಿಟರ್ ಅಂತ ಬಂತು.
ನೀವು ನೋಡ್ಬೋದು ಇಲ್ಲಿ ನೀವು LCD ಮಾನಿಟರ್ ಅಂತ ಬರುತ್ತೆ. ಇದು ನಿಮಗೆ ಡೂಮ್ ಥರ ಬರೋಲ್ಲ, ಜಸ್ಟ್ ಒಂದು ಯಾವ ಥರ ಇರುತ್ತೆ ಅಂದರೆ ಒಂದು ಸ್ಲೇಟ್ ಥರ ಇರುತ್ತೆ ನಿಮಗೆ. ಅಥವಾ ಇದು ನೋಡ್ಬೋದು ಈಗೆಲ್ಲ ಲೇಟೆಸ್ಟಾಗಿ ನಮ್ಮ ಮನೆಯಲ್ಲೆಲ್ಲ ಯೂಸ್ ಮಾಡ್ತಕ್ಕಂಥದ್ದು. ಸೊ LCD ಮಾನಿಟರ್ ಅಂತ ಹೇಳ್ತೀವಿ ನಾವು. ಸೊ ಇದು LCD ಮಾನಿಟರ್ ಒಳಗಡೆ ನಿಮಗೆ ಪಿಕ್ಚರ್ ಕ್ಲಾರಿಟಿ ಅಥವಾ ವಿಡಿಯೋ ಕ್ಲಾರಿಟಿ ತುಂಬ ಕ್ಲಿಯರಾಗಿ ಬರುತ್ತೆ ಮತ್ತು ಕಣ್ಣಿಗೆ ಅಷ್ಟು ಸ್ಟ್ರೈನ್ ಬರಲ್ಲ. ಸೊ ಇದು ನೋಡಿ ಲೇಟೆಸ್ಟಾಗಿ ಇರ್ತಕ್ಕಂಥ ಮಾನಿಟರ್. ಇದಕ್ಕೆ ನಾವು ಫುಲ್ HD LCD ಅಂತ ಹೇಳ್ತೀವಿ. ಈಗೆಲ್ಲ ನಮಗೆ LED ಮಾನಿಟರ್ಸ್ನು ಬಂದಿದೆ, ಅಂದರೆ ಸ್ವಲ್ಪ LCDಗಿಂತ ಸ್ವಲ್ಪ ತೆಳ್ಳದಾಗಿರುತ್ತೆ ಮತ್ತು ಪಿಕ್ಚರ್ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಔಟ್ಪುಟ್ಟಿಗೆ ಒಂದು ಎಕ್ಸಾಂಪಲ್ ಮಾನಿಟರ್. ಔಟ್ಪುಟ್ಟಿಗೆ ಇನ್ನೊಂದು ಎಕ್ಸಾಂಪಲ್ ಬರುತ್ತೆ, ಇದಕ್ಕೆ ನಾವು ಪ್ರಿಂಟರ್ ಅಂತ ಹೇಳ್ತೀವಿ. ಸೊ ಇದು ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಇದಕ್ಕೆ ನಾವು ಪ್ರಿಂಟರಲ್ಲಿ ಇಂಕ್ ಜೆಟ್ ಪ್ರಿಂಟರ್ ಅಂತ. ಇಂಕ್ ಜೆಟ್ ಪ್ರಿಂಟರ್ ಅಂದರೆ ಇದರೊಳಗಡೆ ಕಲರ್ ಮುಖಾಂತರ ನಿಮಗೆ ಬರುತ್ತೆ. ಓಕೆ, ಸೊ ಒಂದು ಎಂಟಿ ಪೇಪರ್ ನೀವು ಹಾಕಿದರೆ ಇಲ್ಲಿ ಕೆಳಗಡೆ ಏನು ಬರುತ್ತೆ ಅಂದರೆ ನಿಮಗೆ ಕಲರ್ಫುಲ್ ಯಾವುದು ನೀವು ಪ್ರಿಂಟ್ ಕೊಟ್ಟಿರ್ತೀರ ಇಮೇಜ್ ಆ ಥರ ಬರುತ್ತೆ. ಇಲ್ಲಿ ನೋಡ್ಬೋದು ಇದು ಒಂದು ಇದನ್ನು ಇಂಕ್ ಜೆಟ್ ಕಲರ್ ಪ್ರಿಂಟರ್ ಅಂತ. ಸೊ ಇದರಲ್ಲಿ ನೋಡಿ ಮೇಲ್ಗಡೆಯಿಂದ ಏನಾಗುತ್ತೆ ಅಂದರೆ ಎಂಟಿ ಪೇಪರ್ ಕೊಟ್ಟರೆ ನಿಮಗೆ ಒಂದು ಕಲರ್ಫುಲ್ ನೀವು ಯಾವುದು ಇಮೇಜ್ ಕೊಟ್ಟಿರ್ತೀರ ಪ್ರಿಂಟ್ ಅದು ಇಮೇಜ್ ಹೊರಗಡೆ ಬರುತ್ತೆ. ಇದು ಒಂದು ಎಕ್ಸಾಂಪಲ್ ಇದೆ ನೋಡಿ, ಇದು ಒಂದು ಕಲರ್ ಪ್ರಿಂಟ್ ನಿಮಗೆ ಬರ್ತಾ ಇದೆ. ಓಕೆ, ಸೊ ಇದೇನಿದೆ ಅಲ್ವಾ, ಇದಕ್ಕೆ ನಾವು ಇಂಕ್ ಜೆಟ್ ಪ್ರಿಂಟರ್ ಅಂತ ಹೇಳ್ತೀವಿ. ಇದೇನಿದೆ ಇದು ಬಂದ್ಬಿಟ್ಟು HP ಇದು ಒಂದು ಟೈಪ್ ಪ್ರಿಂಟರ್. ಇದೇನಾಗುತ್ತೆ ಅಂದರೆ ನಿಮಗೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟರ್, ಅಂದರೆ ಪ್ರಿಂಟಿಂಗ್ ಓನ್ಲಿ ಡಾಕ್ಯುಮೆಂಟ್ಸ್ ಅಥವಾ ಅಫಿಷಿಯಲ್ ಯೂಸ್ ಎಲ್ಲ ಮಾಡ್ತಾರಲ್ವ ಈ ಥರ ನಿಮಗೆ ಬರುತ್ತೆ. ಈಗ ಅಂದರೆ ನಿಮಗೆ ಕಂಟಿನ್ಯೂಸ್ ಆಗಿ ನಿಮಗೆ ಫಾಸ್ಟಾಗಿ ಪ್ರಿಂಟ್ ಬರುತ್ತೆ. ಇಂಕ್ ಜೆಟ್ಟಿಗೆ ಕಂಪೇರ್ ಮಾಡಿದ್ರೆ ಇದು ನಿಮಗೆ ಲೇಸರ್ ಪ್ರಿಂಟರ್ ಅಂತ ಫಾಸ್ಟಾಗಿ ನಿಮಗೆ ಪ್ರಿಂಟ್ಔಟ್ ಹೊರಗಡೆ ಬರುತ್ತೆ. ಇದು ಪ್ರಿಂಟರ್ ಏನಿದೆ ಇದು ಔಟ್ಪುಟ್ ಡಿವೈಸಿಗೆ ಉದಾಹರಣೆ. ಸೊ ಔಟ್ಪುಟ್ ಡಿವೈಸಸ್ಸಿಗೆ ನಮಗೆ ನಾವು 2 ಎಕ್ಸಾಂಪಲ್ ನೋಡಿದ್ವಿ. ಯಾವ್ದು ನೋಡಿದ್ವಿ ಅಂದರೆ ಒಂದು ಬಂದ್ಬಿಟ್ಟು ಮಾನಿಟರ್ ನೋಡಿದ್ವಿ, ಇನ್ನೊಂದು ಬಂದ್ಬಿಟ್ಟು ಪ್ರಿಂಟರ್. ಇದು ಔಟ್ಪುಟ್ ಡಿವೈಸಸ್ಸಿಗೆ ಉದಾಹರಣೆಗಳು. ನೆಕ್ಸ್ಟ್ ಬರುತ್ತೆ ನಿಮಗೆ ಆಪ್ರೇಟಿಂಗ್ ಸಿಸ್ಟಮ್ ಅಂತ. ಆಪ್ರೇಟಿಂಗ್ ಸಿಸ್ಟಮಿಗೆ ನಾವು ಇನ್ನೊಂದು ಹೆಸರಲ್ಲಿ ನಾವು ಇದಕ್ಕೆ ಏನು ಹೇಳ್ತೀವಿ ಅಂದರೆ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ ಅಥವಾ OS ಅಂತ ಹೇಳ್ತೀವಿ, ಸಿಸ್ಟಮ್ ಸಾಫ್ಟ್ವೇರ್ OS. ಸೊ ಆಪ್ರೇಟಿಂಗ್ ಸಿಸ್ಟಮ್ ನಿಮಗೆ ನಾವು ಮೇಲ್ಗಡೆ ಹೇಳಿದೆ ಸಾಫ್ಟ್ವೇರ್ನ 2 ಪ್ರಕಾರ ಡಿವೈಡ್ ಮಾಡ್ತಾರೆ. ಒಂದು ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಅಥವಾ ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಹೊಸದಾಗಿ ನೀವು ತೊಗೊಂಡಿರ್ತಕ್ಕಂಥ ಸಿಸ್ಟಮ್ ನಿಮಗೆ ಆ ಸಿಸ್ಟಮಲ್ಲಿ ಯಾವುದೇ ಒಂದು ವರ್ಕ್ ಆಗಬೇಕಂದ್ರೆ ಮೊದಲನೇದಾಗಿ ಆಪ್ರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಬೇಕು. ಇದು ಆಪ್ರೇಟಿಂಗ್ ಸಿಸ್ಟಮ್ ಅನ್ನೋದು ಒಂದು ಪ್ರಾಥಮಿಕ ಸಾಫ್ಟ್ವೇರ್ ಅಥವಾ ಪ್ರೈಮರಿ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಈ ಪ್ರೈಮರಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಕಂಪ್ಯೂಟರ್ ವರ್ಕ್ ಆಗೋದು ಸ್ಟಾರ್ಟ್ ಆಗುತ್ತೆ. ಓಕೆ, ಒಂದ್ಸಲೇ ನೀವು ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಬೇರೆ ಪ್ರೋಗ್ರಾಮ್ಸ್ ಅಥವಾ ಬೇರೆ ಅಪ್ಲಿಕೇಶನ್ಸ್ ಏನಿದೆ ಅಲ್ವಾ ಅದು ಒಂದೊಂದಾಗಿ ನಾವು ಇನ್ಸ್ಟಾಲ್ ಮಾಡ್ಬೋದು. ಅದು ಮಾಡೋದ್ರಿಂದ ಉಪಯೋಗಿಸ್ಬೋದು. ಓಕೆ, ಆಪ್ರೇಟಿಂಗ್ ಸಿಸ್ಟಮಿಗೆ ನಿಮಗೆ ಉದಾಹರಣೆ ನಾನು ಹೇಳಿದೆ. ನಿಮಗೆ ಯಾವುದಾದ್ರು ಉದಾಹರಣೆ ಹೇಳಿದೆ ಅಂದರೆ ಸೊ ವಿಂಡೋಸ್ ಅಂತ ಮೈಕ್ರೋಸಾಫ್ಟ್ ಕಂಪ್ನಿ ಒಳಗಡೆ ಬಳಸ್ತಕ್ಕಂಥ ಎಲ್ಲ ಸಾಫ್ಟ್ವೇರ್ಸಿಗೆ ವಿಂಡೋಸ್ ಅಂತಲೇ ಹೆಸರು ಬರುತ್ತೆ. ವಿಂಡೋಸ್ 7, ವಿಂಡೋಸ್ 10, ವಿಂಡೋಸ್ 11. ಸೊ ನೆಕ್ಸ್ಟ್ ಇನ್ನೊಂದು ಆಪ್ರೇಟಿಂಗ್ ಸಿಸ್ಟಮ್ ಇದೆ, ಇದಕ್ಕೆ ನಾವು ಲೈನಿಕ್ಸ್ ಅಂತ ಹೇಳ್ತೀವಿ. ಲೈನಿಕ್ಸ್ ಅನ್ನೋದು ಒಂದು ಸಾಫ್ಟ್ವೇರ್ ಬ್ರ್ಯಾಂಡ್ ಇದು. ಸೊ ಲೈನಿಕ್ಸ್ ಒಳಗಡೆ ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಯಾವ್ದು ಬರುತ್ತೆ ಅಂದರೆ ಒಂದು ಉಬಂಟು ಅಂತ ಬರುತ್ತೆ, ಫೆಡೋರಾ ಅಂತ ಬರುತ್ತೆ, ರೆಡ್ ಹ್ಯಾಟ್ ಅಂತ ಬರುತ್ತೆ. ಆಮೇಲೆ ಮ್ಯಾಕ್ OS, ಆ್ಯಪಲ್ ಕಂಪ್ನಿ ಯೂಸ್ ಮಾಡ್ತಕ್ಕಂಥ OS, ಇದಕ್ಕೆ ನಾವು ಮ್ಯಾಕ್ OS. ಉದಾಹರಣೆ ನಾವು ನೋಡೋಣ ಎಕ್ಸಾಂಪಲ್ಸ್ನ. ಮೈಕ್ರೋಸಾಫ್ಟ್ ಫ್ಲೇವರ್ ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರ್, ಮೈಕ್ರೋಸಾಫ್ಟ್ ಒಳಗಡೆ ನಾವು ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಮೈಕ್ರೋಸಾಫ್ಟ್ ವಿಂಡೋಸ್ XP ಅಂತ ಬರುತ್ತೆ. ಆಮೇಲೆ ಮೈಕ್ರೋಸಾಫ್ಟ್ ವಿಂಡೋಸ್ ವಿಸ್ಟಾ, ಮೈಕ್ರೋಸಾಫ್ಟ್ ವಿಂಡೋಸ್ 7, ಆಮೇಲೆ ಮೈಕ್ರೋಸಾಫ್ಟ್ ವಿಂಡೋಸ್ 8. ಈಗ ಲೇಟೆಸ್ಟಾಗಿ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ವಿಂಡೋಸ್ 11 ಅಂತ ಬರುತ್ತೆ. ಈಗ ಪ್ರೆಸೆಂಟ್ ಲೇಟೆಸ್ಟ್ OS ಇದು. ಸೊ ಲೈನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದೆಲ್ಲ ಲೈನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮ್. ಇದರಲ್ಲಿ ತುಂಬ ಫ್ಲೇವರ್ಸ್ ಇದೆ. ಜಸ್ಟ್ ಯಾವುದಾದ್ರು ಉದಾಹರಣೆಗೆ ಅಂದರೆ ನಿಮಗೆ ರೆಡ್ ಹ್ಯಾಟ್ ಅಂತ ಇದು ಬಂದ್ಬಿಟ್ಟು ಸರ್ವರ್ ಆಪ್ರೇಟಿಂಗ್ ಸಿಸ್ಟಮ್ ಲೈನಿಕ್ಸ್ ಫ್ಲೇವರ್ದು ಇದು. ಅದಾದಮೇಲೆ ಇದು F ಅಂತ ಈ ಥರ ಕಾಣ್ತಾ ಇದೆ ನೋಡಿ, ಇದಕ್ಕೆ ಫೆಡೋರಾ ಆಪ್ರೇಟಿಂಗ್ ಸಿಸ್ಟಮ್ ಅಂತ. ಇದು ಬಂದ್ಬಿಟ್ಟು ನಿಮಗೆ ಉಬಂಟು ಆಪ್ರೇಟಿಂಗ್ ಸಿಸ್ಟಮ್. ಸೊ ಈ ಥರ ಎಲ್ಲ ನಾವು ಲೈನಿಕ್ಸ್ ಒಳಗೆ ಡಿಫ್ರೆಂಟ್ ನೋಡ್ಬೋದು. ತುಂಬ ಇದೆ ಲೈನಿಕ್ಸಲ್ಲೆಲ್ಲ. ಇನ್ನೊಂದು ಬರುತ್ತೆ ನಿಮಗೆ ಸೂಸಿ ಲೈನಿಕ್ಸ್ ಅಂತ ಬರುತ್ತೆ, ಆಮೇಲೆ ಡೇಬಿಯನ್ ಲೈನಿಕ್ಸ್ ಅಂತ ಬರುತ್ತೆ, ಆಮೇಲೆ ಕಾಲಿ ಲೈನಿಕ್ಸ್ ಅಂತ ಬರುತ್ತೆ. ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್. ಇದಕ್ಕೆಲ್ಲ ಲೈನಿಕ್ಸಲ್ಲಿ ನಾವು ಫ್ರೀ ಸೋರ್ಸ್ ಅಂತ ಹೇಳ್ತೀವಿ, ಓಪನ್ ಸೋರ್ಸ್ ಆಪ್ರೇಟಿಂಗ್ ಸಿಸ್ಟಮ್ಸ್.
ಇನ್ನು ಬರುತ್ತೆ ನಿಮಗೆ ಮ್ಯಾಕ್ ಓ ಎಸ್ ಅಂತ ಬರುತ್ತೆ, ಮ್ಯಾಕಿಂತೋಶ್ ಆಪ್ರೇಟಿಂಗ್ ಸಿಸ್ಟಮ್. ಮ್ಯಾಕ್ ಆ್ಯಪಲ್ ಸಿಸ್ಟಮ್ಸಲ್ಲಿ ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರಿಗೆಲ್ಲ ನಾವು ಮ್ಯಾಕ್ ಓ ಎಸ್ ಅಂತ ಹೇಳ್ತೀವಿ, ಮ್ಯಾಕಿಂತೋಶ್ ಆಪ್ರೇಟಿಂಗ್ ಸಿಸ್ಟಮ್. ಐಫೋನಲ್ಲಿ ಅಥವಾ ಮ್ಯಾಕ್. ಸೊ ನೆಕ್ಸ್ಟ್ ಮೆಮೊರಿ ಸ್ಟೋರೇಜ್ ಅಂತ ಬರುತ್ತೆ. ಕಂಪ್ಯೂಟ್ರಲ್ಲಿ ನಾವು ಮೆಮೊರಿ ಸ್ಟೋರೇಜ್ ಮಾಡಬೇಕಂದ್ರೆ ಯಾವ್ಯಾವ ಡಿವೈಸಸ್ನ ನಾವು ಬಳಸ್ತೀವಿ. ಮೊದಲನೇದಾಗಿ ಬಂದ್ಬಿಟ್ಟು ರ್ಯಾಮ್ ಅಂತ ಹೇಳ್ತೀವಿ, ಇದಕ್ಕೆ ನಾವು ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಅಂತ. ಸೊ ಇದು ಏನು ಮಾಡುತ್ತೆ ಅಂದರೆ ಟೆಂಪ್ರವರಿ ಡೇಟಾ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ, ಅಂದರೆ ತಾತ್ಕಾಲಿಕವಾಗಿ ಡೇಟಾ ಸಂಗ್ರಹಿಸೋದು. ಉದಾಹರಣೆಗೆ ಅಂದರೆ ನೀವು ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಆಪ್ರೇಟ್ ಮಾಡ್ತಾ ಇರ್ತೀರ ಅಂದರೆ ಆ ಕೆಲಸ ಮಾಡೋದು ಏನಿದೆ ಅಲ್ವಾ, ಟೆಂಪ್ರವರಿ ಮೆಮೊರಿ ಅಂತ ಹೇಳ್ತೀವಿ, ಅದು ರ್ಯಾಮಲ್ಲಿ ಸೇವ್ ಆಗಿರುತ್ತೆ. ಸೊ ಎಷ್ಟು ರ್ಯಾಮ್ ಸಿಸ್ಟಮಲ್ಲಿ ಜಾಸ್ತಿ ಇರುತ್ತೆ ಅಷ್ಟೊಂದು ವರ್ಕ್ ಪ್ರೊಸೆಸ್ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ನೀವು ಯಾವುದೇ ಒಂದು ಮೊಬೈಲ್ ಪರ್ಚೇಸ್ ಮಾಡಬೇಕಂದ್ರೆ ಅದರಲ್ಲಿ ನೀವು ನೋಡ್ತೀರ ಎಷ್ಟು ರ್ಯಾಮ್ ಇದೆ ಅಂತ. 4 GB ರ್ಯಾಮ್ ಇರುತ್ತೆ, 8 GB ರ್ಯಾಮ್ ಇರುತ್ತೆ, 12 GB ರ್ಯಾಮ್ ಇರುತ್ತೆ. ಅಂದರೆ ಎಷ್ಟು ರ್ಯಾಮ್ ಮೆಮೊರಿ ಜಾಸ್ತಿ ಇದೆ ಅಷ್ಟು ವರ್ಕ್ ಪ್ರೋಸೆಸ್ ನಿಮಗೆ ಏನಾಗುತ್ತೆ ಅಂದರೆ ಫಾಸ್ಟ್ ಆಗುತ್ತೆ, ವೇಗವಾಗಿ ವರ್ಕ್ ಪ್ರೋಸೆಸ್ ಫಾಸ್ಟ್ ಆಗುತ್ತೆ ಅಂತ. ಅದಾದಮೇಲೆ ಸ್ಟೋರೇಜ್ ಡಿವೈಸಸ್ ಅಂದರೆ ಇದಕ್ಕೆ ನಾವು ಪರ್ಮನೆಂಟ್ ಮೆಮೊರಿ ಅಂತ ಹೇಳ್ತೀವಿ. ಈಗ ನೀವು ಕೆಲಸ ಮಾಡಿದ ತಕ್ಷಣ, ರ್ಯಾಮಲ್ಲಿ ಕೆಲಸ ಮಾಡಿದ ತಕ್ಷಣ ನೀವು ಡೇಟಾ ಏನಾದರೂ ಸೇವ್ ಮಾಡಬೇಕಂದ್ರೆ ಅದೇನಾಗುತ್ತೆ ಅಂದರೆ ಸ್ಟೋರೇಜ್ ಡಿವೈಸ್ ಪರ್ಮನೆಂಟ್ ಮೆಮೊರಿ ಒಳಗಡೆ ಸ್ಟೋರ್ ಆಗುತ್ತೆ. ಆ ಪರ್ಮನೆಂಟ್ ಮೆಮೊರಿ ಯಾವುದಂದರೆ ಒಂದು ಬಂದ್ಬಿಟ್ಟು ಹಾರ್ಡ್ ಡಿಸ್ಕ್, ಮತ್ತು ಇನ್ನೊಂದು ಬಂದ್ಬಿಟ್ಟು SSD ಅಂದರೆ ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು USB ಡ್ರೈವ್ ಅಂತ ಬರುತ್ತೆ. ನಾವು ನೋಡೋಣ ಎಕ್ಸಾಂಪಲ್ಸ್. ರ್ಯಾಮ್ ಯಾವ ಥರ ಇರುತ್ತೆ ನಾವು ಇದಕ್ಕಿಂತ ಮುಂಚೆ ನೋಡಿದ್ವಿ ರ್ಯಾಮ್ ಎಕ್ಸಾಂಪಲ್. ನೆಕ್ಸ್ಟ್ ಹಾರ್ಡ್ ಡಿಸ್ಕ್, SSD, USB ಡ್ರೈವ್, ಇದನ್ನು ನಾವು ನೋಡೋಣ. ಓಕೆ, ನೀವು ನೋಡ್ಬೋದು ಇದು ಬಂದ್ಬಿಟ್ಟು ಡೆಸ್ಕ್ಟಾಪ್ ಹಾರ್ಡ್ ಡಿಸ್ಕ್ ಡ್ರೈವ್ ಅಂತ ಹೇಳ್ತೀವಿ. ಓಕೆ, WD ಅಂತ. ಸೊ ಇದ್ರದ್ದು ಕೆಪಾಸಿಟಿ ಬಂದ್ಬಿಟ್ಟು ನೋಡಿ 1 TB ಇದೆ. ಓಕೆ, ಡೆಸ್ಕ್ಟಾಪ್ ಹಾರ್ಡ್ ಡಿಸ್ಕ್ ಒಳಗಡೆ ನಿಮಗೆ ಈ ಥರ ಕಾಣುತ್ತೆ. ಓಕೆ, ಈ ಥರ ರೌಂಡ್ ಶೇಪ್ ಡಿಸ್ಕ್ ಏನಿದೆ ಅಲ್ವಾ, ಇದಕ್ಕೆ ನಾವು ಪ್ಲಾಟರ್ಸ್ ಅಂತ ಹೇಳ್ತೀವಿ. ಇದೇನಾಗುತ್ತೆ ಅಂದರೆ ಇದು ಪ್ಲಾಟರ್ಸ್ ರೌಂಡಾಗಿ ತಿರುಗ್ತಾ ಇರುತ್ತೆ. ಮತ್ತು ಇದು ಆಕ್ಯುಟೇಟರ್ ಆರ್ಮ್ ಅಂತ ಹೇಳ್ತೀವಿ. ಈ ಆರ್ಮ್ ಎಡ್ಜಲ್ಲಿ ತುದಿಯಲ್ಲಿ ಏನಾಗುತ್ತೆ ಅಂದರೆ ಒಂದು ಹೆಡ್ ಬಂದಿರುತ್ತೆ, ಹೆಡ್. ಇದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ರೀಡ್ ರೈಟ್ ಹೆಡ್ ಅಂತ ಹೇಳ್ತೀವಿ. ಈ ರೀಡ್ ರೈಟ್ ಹೆಡ್ ಏನಾಗುತ್ತೆ ಅಂದರೆ ಈ ಆಕ್ಯುಟೇಟರ್ ಆರ್ಮಲ್ಲಿ ಡೇಟಾ ಸ್ಟೋರ್ ಆಗೋದು ಅಥವಾ ಡೇಟಾ ಎರೇಸ್ ಆಗೋದು ಇದನ್ನು ಇದರಲ್ಲಿ ಮೂಡುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್. ಡೆಸ್ಕ್ಟಾಪ್ ಹಾರ್ಡ್ ಡಿಸ್ಕಿಗೆ ಕಂಪೇರ್ ಮಾಡಿದ್ರೆ ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್ ಚಿಕ್ಕದಾಗಿರುತ್ತೆ, ಕಾಂಪ್ಯಾಕ್ಟ್ ಆಗಿ ಇರುತ್ತೆ. ಯಾಕಂದರೆ ಲ್ಯಾಪ್ಟಾಪ್ ಸೈಜ್ ಚಿಕ್ಕದಿರುತ್ತೆ, ಅದರಿಂದ ಅದರದ್ದು ಹಾರ್ಡ್ ಡಿಸ್ಕ್ ಸಹ ಚಿಕ್ಕ ಸೈಜಲ್ಲಿ ಇರುತ್ತೆ. ನೀವು ನೋಡ್ಬೋದು ಇದು ಬಂದ್ಬಿಟ್ಟು ಏನಿದೆ ಅಲ್ವಾ 500 GB ಹಾರ್ಡ್ ಡಿಸ್ಕ್, ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್ ಅಂತ. ಸೊ ಇಲ್ಲಿ ಏನಿದೆ ಅಲ್ವಾ ಇದು ಕನೆಕ್ಟರ್ ಇರುತ್ತೆ, ಸಾಟಾ ಕನೆಕ್ಟರ್ ಅಂತ ಹೇಳ್ತೀವಿ. ಒಂದು ಬಂದ್ಬಿಟ್ಟು ಪವರ್ ಕನೆಕ್ಟರ್, ಇನ್ನೊಂದು ಬಂದ್ಬಿಟ್ಟು ಡೇಟಾ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕನೆಕ್ಟರ್. ಈಗ ಲೇಟೆಸ್ಟಾಗಿ ಮೆಮೊರಿ ಒಳಗಡೆ SSD ಅಂತ ಬಂದಿದೆ. ಇದು SSD ಏನಾಗುತ್ತೆ ಅಂದರೆ ವರ್ಕ್ ಪ್ರೊಸೆಸ್ ಫಾಸ್ಟ್ ಆಗಿರುತ್ತೆ. ಇದು SSD ಒಳಗಡೆ ನಿಮಗೆ ಪ್ಲಾಟರ್ಸ್ ಇರಲ್ಲ, ರೀಡ್ ರೈಟ್ ಹೆಡ್ ಆಗೋದು ಆ ಥರ ಇರಲ್ಲ. ಇದೇನಿರುತ್ತೆ ಅಂದರೆ ಇದರಲ್ಲಿ ಏನು ಚಿಪ್ ಇರುತ್ತೆ, ಮೆಮೊರಿ ಚಿಪ್, ಡೈರೆಕ್ಟಾಗಿ ಇದರಲ್ಲಿ ಮೆಮೊರಿ ಚಿಪ್ಪಲ್ಲಿ ಸ್ಟೋರ್ ಮಾಡ್ತಕ್ಕಂಥದ್ದು ಡೇಟಾ. ಸೊ ಇದು ಬಂದ್ಬಿಟ್ಟು ನಿಮಗೆ SSD. ಇದಕ್ಕೆ ನಾವು ಸಾಟಾ SSD ಅಂತ ಹೇಳ್ತೀವಿ. ಓಕೆ, ಸೇಮ್ ಹಾರ್ಡ್ ಡಿಸ್ಕ್ ಥರನೇ ಶೇಪಲ್ಲಿರುತ್ತೆ. ಡೇಟಾ ಟ್ರಾನ್ಸ್ಫರ್ ಮತ್ತು ಹಾರ್ಡ್ ಡಿಸ್ಕ್ ಎಲ್ಲಿ ಕೂತ್ಕೊಳ್ಳುತ್ತೆ ಅದರ ಜಾಗದಲ್ಲಿ ಇದು SSD ಕೂತ್ಕೊಳ್ಳುತ್ತೆ. ಲೇಟೆಸ್ಟಾಗಿ ಬರ್ತಕ್ಕಂಥ ಲ್ಯಾಪ್ಟಾಪ್ ಏನಿದೆ ಅಲ್ವಾ ಅದಕ್ಕೆ ಸಪ್ರೇಟ್ SSD ಬರುತ್ತೆ. ಇದು ನೋಡಿ, ಸೊ ಇದಕ್ಕೆ ನಾವು M.2 SSD ಅಂತ ಹೇಳ್ತೀವಿ ನಾವು. ಇದು ಚಿಕ್ಕದಾಗಿ ಒಂದು ರ್ಯಾಮ್ ಥರನೇ ಇರುತ್ತೆ, ಇದಕ್ಕೊಂದು ನಾಚ್ ಇರುತ್ತೆ, ಇದನ್ನು ಅಟ್ಯಾಚ್ಮೆಂಟ್ ಮಾಡ್ತಕ್ಕಂಥದ್ದು. ಇದಕ್ಕೆ ನಾವು ಇಂಟರ್ನಲ್ SSD ಅಂತ ಹೇಳ್ತೀವಿ, ಚಿಕ್ಕ ಸೈಜಲ್ಲಿ ಇರುತ್ತೆ. ಸೊ ಹಾರ್ಡ್ ಡಿಸ್ಕ್ ಥರ ಈ ಥರ ಸೈಜಲ್ಲಿ ದೊಡ್ಡದಾಗಿರಲ್ಲ, ಚಿಕ್ಕ ಸೈಜ್. ಇದಕ್ಕೆ M.2 ಹಾರ್ಡ್ ಡಿಸ್ಕ್, M.2 SSD ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಇದೊಂದು ಎಕ್ಸಾಂಪಲ್ ಇದೆ ನಿಮಗೆ. ಸ್ಯಾಮ್ಸಂಗ್ 980 M.2 1 TB ನೋಡಿ, ಚಿಕ್ಕ ಸೈಜ್. ನಿಮಗೆ ಇದರಲ್ಲಿ ಮೆಮೊರಿ ಕೆಪಾಸಿಟಿ ಬಂದ್ಬಿಟ್ಟು 1 TB ಆಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಇದು ಲೇಟೆಸ್ಟ್ ಲ್ಯಾಪ್ಟಾಪ್ ಒಳಗಡೆಲ್ಲ ಈ ಟೆಕ್ನಾಲಜಿ ಬರ್ತಾ ಇದೆ. USB ಡ್ರೈವ್ ಅಂದರೆ ಇದಕ್ಕೆ ನಾವು ಪೆನ್ ಡ್ರೈವ್ ಅಂತಲೂ ಹೇಳ್ತೀವಿ. ನಾವು ಪೆನ್ ಡ್ರೈವ್, ಥಂಬ್ ಡ್ರೈವ್ ನೀವು ನೋಡ್ಬೋದು. ಇದು 1 TB ಪೆನ್ ಡ್ರೈವ್ ಇದೆ ನೋಡಿ, ಇಷ್ಟೇ ಚಿಕ್ಕದಾಗಿ ಸೈಜ್ ಇದೆ. ಬಟ್ ಇದರಲ್ಲಿ ನಾವು 1 TB ಅಷ್ಟು ಡೇಟಾನ ಸ್ಟೋರ್ ಮಾಡಿ ಇಡ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಪೆನ್ ಡ್ರೈವ್ ಬರುತ್ತೆ ನಿಮಗೆ. ಸ್ಕ್ಯಾನ್ ಡಿಸ್ಕ್, ಟ್ರಾನ್ಸೆಂಟ್ ಮತ್ತು ಸೋನಿ, ಈ ಥರ ಎಲ್ಲ ಡಿಫ್ರೆಂಟ್ ಏನು ಬರುತ್ತೆ, ಡಿಫ್ರೆಂಟ್ ಬ್ರ್ಯಾಂಡ್, ಡಿಫ್ರೆಂಟ್ ಕಂಪ್ನಿದು ಪೆನ್ ಡ್ರೈವ್ ಬರುತ್ತೆ. ಕಂಪ್ಯೂಟರ್ ಒಳಗಡೆ ಫೈಲ್ ಆ್ಯಂಡ್ ಫೋಲ್ಡರ್ ಅಂತ ಬರುತ್ತೆ, ಫೈಲ್ಸ್ ಆ್ಯಂಡ್ ಫೋಲ್ಡರ್ಸ್. ಈಗ ಇದು ಡೆಸ್ಕ್ಟಾಪ್ ಇದೆ ಅಂತ ಅಂದ್ಕೊಳ್ಳಿ. ಈ ಡೆಸ್ಕ್ಟಾಪ್ ಮೇಲೆ ಇರ್ತಕ್ಕಂಥ ಏನು ನೋಡ್ತಿರಲ್ವ, ಇದಕ್ಕೆ ನಾವು ಐಕಾನ್ಸ್ ಅಂತ ಹೇಳ್ತೀವಿ. ಇದು ನೋಡಿ ವರ್ಡ್ ಡಾಕ್ಯುಮೆಂಟ್, ಇದು ಒಂದು ವರ್ಡ್ ಡಾಕ್ಯುಮೆಂಟ್. ಈ ವರ್ಡ್ ಡಾಕ್ಯುಮೆಂಟ್ನ ನಾನು ಏನು ಮಾಡ್ತೀನಿ ಅಂದರೆ ಸ್ಟೋರ್ ಮಾಡಿ ಇಡಬೇಕಂದ್ರೆ
ಇದರಲ್ಲಿ ಈ ಥರ ಫೋಲ್ಡರ್ ಮಾಡಿಬಿಟ್ಟು ಈ ಫೋಲ್ಡರಲ್ಲಿ ಈ ಥರ ಫೈಲ್ಸ್ನ ನಾನು ಸ್ಟೋರ್ ಮಾಡ್ತೀನಿ. ಓಕೆ, ಸೊ ಈಗ ಫೈಲ್ಸ್ ನಿಮಗೆ ಉದಾಹರಣೆ ತೋರಿಸಿ. ನಾನು ರೈಟ್ ಕ್ಲಿಕ್ ಮಾಡಿ ಆಮೇಲೆ ನ್ಯೂ ಅಂತ ಹೋಗಿ ಇದರಲ್ಲಿ ನೋಡಿ ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಕ್ಶೀಟ್ ಅಂತ ಇದಲ್ವಾ, ಇದು ಒಂದು ಫೈಲ್. ಓಕೆ, ಸೊ ಈ ಫೈಲ್ ನಾನು ಯಾವುದರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಅಂದರೆ ಇದು HDD SDD ಅಂತ ಏನಿದೆ ನೋಡಿ, ಇದು ಒಂದು ಫೋಲ್ಡರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಮತ್ತು ರೈಟ್ ಕ್ಲಿಕ್ ಮಾಡಿ ಮತ್ತು ನ್ಯೂ ಅಂತ ಕೊಡಿ, ಟೆಕ್ಸ್ಟ್ ಡಾಕ್ಯುಮೆಂಟ್. ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಈ ಟೆಕ್ಸ್ಟ್ ಡಾಕ್ಯುಮೆಂಟ್ ಓಪನ್ ಮಾಡ್ತೀನಿ. ಓಪನ್ ಮಾಡಿಬಿಟ್ಟು ನನಗೇನಾದರೂ ಒಂದು ಇನ್ಫಾರ್ಮೇಷನ್ ಬೇಕಂದರೆ ಈ ಟೆಕ್ಸ್ಟ್ ಡಾಕ್ಯುಮೆಂಟಲ್ಲಿ ನಾನು ಇನ್ಫಾರ್ಮೇಷನ್ನ ಟೈಪ್ ಮಾಡ್ಬೋದು. ಸೊ ದಿಸ್ ಡಾಕ್ಯುಮೆಂಟ್ ಈಸ್ ವೆರಿ ಸೀಕ್ರೆಟ್. ನಾನು ಇದನ್ನು ಸೇವ್ ಮಾಡಿದೆ. ಓಕೆ, ಸೊ ಇಲ್ಲಿ ಒಂದು ಏನು ಮಾಡಿದೆ ಅಂದರೆ ಇದು ಒಂದು ಫೈಲ್ನ ನಾನು ಒಂದು ಫೋಲ್ಡರಲ್ಲಿ ಸ್ಟೋರ್ ಮಾಡ್ತೆ. ಓಕೆ, ಇದು ನೋಡಿ HDD SDD ಅಂತ ಏನಿದೆಯಲ್ಲ ಇದು ಫೋಲ್ಡರ್. ಸೊ ನೀವು ಡೆಸ್ಕ್ಟಾಪ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಆಮೇಲೆ ಇದರಲ್ಲಿ ನ್ಯೂ ಅಂತ ಹೋಗಿ ನ್ಯೂ ಅಲ್ಲಿ ಬಂದ್ಬಿಟ್ಟು ಫೋಲ್ಡರ್, ಇದು ಫೋಲ್ಡರಿಗೆ ಹೆಸರು ಕೊಡ್ಬೋದು ನೀವು. ಯಾವುದೇ ಒಂದು ಪ್ರೈಸ್ ಟ್ಯಾಗ್ ಅಂತ ಒಂದು ಫೋಲ್ಡರ್ ಇದೆ. ಈ ಪ್ರೈಸ್ ಟ್ಯಾಗ್ ಫೋಲ್ಡರಲ್ಲಿ ನೀವು ಯಾವುದೇ ಒಂದು ಏನು ಮಾಡೋದು ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಲ್ಸ್ನ ಸ್ಟೋರ್ ಮಾಡಿ ಇಡ್ಬೋದು. ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಕ್ಶೀಟ್, ಇದು ಒಂದು ಫೈಲ್ ಆಯಿತು. ಮತ್ತು ಇನ್ನೊಂದು ಬಂದ್ಬಿಟ್ಟು ಟೆಕ್ಸ್ಟ್ ಡಾಕ್ಯುಮೆಂಟ್, ಇದೊಂದು ಫೈಲ್. ಮತ್ತು ನೆಕ್ಸ್ಟ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಇದೊಂದು ಫೈಲ್. ಇದೆಲ್ಲ ನಾನು ಎಲ್ಲಿ ಸೇವ್ ಮಾಡ್ತಾಯಿದ್ದೀನಿ, ಪ್ರೈಸ್ ಟ್ಯಾಗ್ ಫೋಲ್ಡರಲ್ಲಿ ಸೇವ್ ಮಾಡ್ತಾಯಿದ್ದೀನಿ. ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಲ್ಸ್. ಓಕೆ, ಸೊ ನಿಮಗೆ ಒಂದು ಐಡಿಯಾ ಬಂದಿರಬೇಕು. ಸೊ ಫೈಲ್ಸ್ ಅಂದರೆ ಕಂಪ್ಯೂಟರ್ ಒಳಗಡೆ ಡೇಟಾ ಸೇವ್ ಅಥವಾ ಡೇಟಾ ಸ್ಟೋರ್ ಮಾಡಬೇಕಂದ್ರೆ ಈ ಪರ್ಟಿಕ್ಯುಲರ್ ಯಾವುದೇ ಒಂದು ಫೈಲಲ್ಲಿ ನಾನು ಡೇಟಾ ಸ್ಟೋರ್ ಅಥವಾ ಡೇಟಾ ಸ್ಟೋರ್ ಮಾಡಿ ಇಡ್ಬೋದು. ಈ ಫೈಲ್ಸ್ ಕಲೆಕ್ಷನ್ ಆಫ್ ಫೈಲ್ಸ್ ಏನಿದೆಲ್ಲ ನಾನು ಒಂದು ಫೋಲ್ಡರ್ ಮಾಡಿಬಿಟ್ಟು ಈ ಫೋಲ್ಡರಲ್ಲಿ ನಾನು ಸೇವ್ ಮಾಡಿ ಇಡ್ಬೋದು. ಸೊ ಕಂಪ್ಯೂಟ್ರಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ, ಟೈಪ್ಸ್ ಆಫ್ ಕಂಪ್ಯೂಟ್ರಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ ಅಂದರೆ ಕಂಪ್ಯೂಟ್ರಲ್ಲಿ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಬರುತ್ತೆ, ಸ್ವಲ್ಪ ನೋಡೋಕ್ಕೆ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಅದಾದಮೇಲೆ ಲ್ಯಾಪ್ಟಾಪ್ ಅಂತ ಬರುತ್ತೆ, ಡೆಸ್ಕ್ಟಾಪ್ಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ ಲ್ಯಾಪ್ಟಾಪ್. ಅದಾದಮೇಲೆ ಟ್ಯಾಬ್ಲೆಟ್ PC ಅಂತ ಬರುತ್ತೆ. ಟ್ಯಾಬ್ಲೆಟ್ PC ಅಂದರೆ ಲ್ಯಾಪ್ಟಾಪ್ಗಿಂತನೂ ಚಿಕ್ಕದಾಗಿ ಕಾಣುತ್ತೆ ನಿಮಗೆ. ಅಥವಾ ನಾವು ಮೊಬೈಲ್ ಯೂಸ್ ಮಾಡ್ತೀವಲ್ವ, ಸೊ ಅದಕ್ಕೆ ನಾವು ಟ್ಯಾಬ್ಲೆಟ್ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಇದು ಟ್ಯಾಬ್ಲೆಟ್ PC ಅನ್ನೋದು. ಸೊ ಯಾವುದ್ಯಾವ್ದು ನೋಡೋಣ ನಾವು ಕಂಪ್ಯೂಟ್ರಲ್ಲಿ, ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್, ಲ್ಯಾಪ್ಟಾಪ್ ಕಂಪ್ಯೂಟರ್, ಟ್ಯಾಬ್ಲೆಟ್ PC. ಇದು ಉದಾಹರಣೆ ನಾವು ನೋಡೋಣ. ನೋಡಿ, ಇದು ನಿಮಗೆ ಡೆಸ್ಕ್ಟಾಪ್ PCಗೆ ಎಕ್ಸಾಂಪಲ್. ಇದೇನಿದೆ, ಇದಕ್ಕೆ ನಾವು ಸಿಸ್ಟಮ್ ಕೇಸ್ ಅಥವಾ ಕ್ಯಾಬಿನೆಟ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಬ್ರ್ಯಾಂಡೆಡ್ ಡೆಸ್ಕ್ಟಾಪ್ ಅಂತ ಹೇಳ್ತೀವಿ, ಯಾಕಂದರೆ ಡೆಲ್ ಅನ್ನೋದೇನಿದಲ್ವ ಇದರದ್ದು ಬ್ರ್ಯಾಂಡಲ್ಲಿದೆ. ಸೊ ಇದು ಕೀಬೋರ್ಡ್ ಬರುತ್ತೆ, ಮೌಸ್ ಬರುತ್ತೆ, ಮತ್ತು ಒಂದು ಮಾನಿಟರ್ ಬರುತ್ತೆ. ಮಾನಿಟರ್ ಮೇಲ್ಗಡೆ ನಿಮಗೆ ವೆಬ್ ಕ್ಯಾಮ್ ಬರುತ್ತೆ. ಇದು ಡೆಸ್ಕ್ಟಾಪ್ PCಗೆ ಎಕ್ಸಾಂಪಲ್. ಇನ್ನೊಂದು ನೀವು ನೋಡ್ಬೋದು ಡೆಸ್ಕ್ಟಾಪ್ PC, ಇಲ್ಲೊಂದು ಡೆಸ್ಕ್ಟಾಪ್ PC ಇದೆ ನೋಡಿ. ಇದು ಬ್ರ್ಯಾಂಡೆಡ್ ಅಲ್ಲ, ಇದಕ್ಕೆ ನಾವು ಅಸೆಂಬಲ್ಡ್ ಅಂತ ಹೇಳ್ತೀವಿ. ಅಸೆಂಬಲ್ಡ್ ಅಂದರೆ ಒಂದು ಯಾವುದೋ ಒಂದು ಕ್ಯಾಬಿನೆಟ್ ತೊಗೊಳ್ತೀವಿ, ಇದರಲ್ಲಿ ಮದರ್ ಬೋರ್ಡ್, ಪ್ರೊಸೆಸರ್, ಹಾರ್ಡ್ ಡಿಸ್ಕ್ ಅಥವಾ SSD ಈ ಥರ ಇನ್ಸ್ಟಾಲ್ ಮಾಡಿಬಿಟ್ಟು ಯೂಸ್ ಮಾಡ್ತಕ್ಕಂಥದ್ದು. ಕೀಬೋರ್ಡ್, ಮೌಸ್, ಮಾನಿಟರ್ ಮತ್ತು CPU ಅಥವಾ ಸಿಸ್ಟಮ್ ಕೇಸ್, ಇದು ಬ್ರ್ಯಾಂಡೆಡ್ PC. ಈ ಬ್ರ್ಯಾಂಡೆಡ್ PCಗೆ ನೋಡಿ ಇಲ್ಲಿ ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ ನೋಡಿ. ಇಂಟೆಲ್ ಅಸೆಂಬಲ್ಡ್ ಡೆಸ್ಕ್ಟಾಪ್, i3 ಪ್ರೊಸೆಸರ್ ಇದೆ, 4GB ರ್ಯಾಮ್ ಇದೆ, ಮತ್ತು 500 GB ಏನಿದೆ ಹಾರ್ಡ್ ಡಿಸ್ಕ್ ಇದೆ. ಮತ್ತು ಇದಕ್ಕೆ OS ಯಾವ್ದು ಹಾಕಿದ್ದಾರೆ, Windows 10 ಪ್ರೊಫೆಷ್ನಲ್ OS ಹಾಕಿದ್ದಾರೆ. ಮತ್ತು ಇದು ಸ್ಕ್ರೀನ್ ಇಂಚ್ ಎಷ್ಟಿದೆ ಅಂದರೆ ಸೈಜ್ ಬಂದ್ಬಿಟ್ಟು 15.4 ಸ್ಕ್ರೀನ್ ಇಂಚು ಸೈಜ್ ಇದೆ. ಇದೇನಿದು ಅಸೆಂಬಲ್ಡ್ PC. ಇದು ನೋಡಿ, ಇದು ಬಂದ್ಬಿಟ್ಟು ಲ್ಯಾಪ್ಟಾಪ್. ಡೆಸ್ಕ್ಟಾಪಿಗೆ ಕಂಪೇರ್ ಮಾಡಿದ್ರೆ ಲ್ಯಾಪ್ಟಾಪ್ ಚಿಕ್ಕದಾಗಿರುತ್ತೆ, ಮತ್ತು ಲ್ಯಾಪ್ಟಾಪ್ನ ನಾವೇನು ಮಾಡ್ಬೋದು, ಫೋಲ್ಡ್ ಮಾಡಿನೂ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕ್ಯಾರಿ ಮಾಡ್ಬೋದು. ಓಕೆ, ಇದು ನೋಡಿ, ಇದು ಒಂದು ಟೈಪ್ ಆಫ್ ಲ್ಯಾಪ್ಟಾಪ್. ಇದನ್ನು ಈ ಥರ ಕ್ಲೋಸ್ ಮಾಡಿಬಿಟ್ಟು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಬ್ಯಾಗಲ್ಲಿ ಹಾಕ್ಕೊಂಡು ಆರಾಮಾಗಿ ನಾವು ಕ್ಯಾರಿ ಮಾಡ್ಬೋದು. ಸೊ ಡೆಸ್ಕ್ಟಾಪ್ ಒಂದು ಪ್ಲೇಸಲ್ಲೇ ನಾವು ಕೂತ್ಕೊಂಡು ಕೆಲಸ ಮಾಡ್ಬೋದು. ಬಟ್ ಲ್ಯಾಪ್ಟಾಪ್ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ಪೋರ್ಟೇಬಲ್ ಡಿವೈಸ್ ಅಂತ ನಾವು ಹೇಳ್ತೀವಿ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಅಥವಾ ಜರ್ನಿಯಲ್ಲಿ ಅಥವಾ ಯಾವುದಾದ್ರೂ ಪಾರ್ಕಲ್ಲಿ ಇಲ್ಲ ಆಫೀಸಲ್ಲಿ ಡಿಫ್ರೆಂಟ್ ಕ್ಯಾಬಿನ್ಸಲ್ಲಿ ಕೂತ್ಕೊಂಡು ಯೂಸ್ ಮಾಡ್ತಕ್ಕಂಥದ್ದು ಲ್ಯಾಪ್ಟಾಪ್. ನೆಕ್ಸ್ಟ್ ನಿಮಗೆ ನೋಟ್ಬುಕ್ ಅಂತ ಬರುತ್ತೆ. ಇದು ನೋಟ್ಬುಕ್ PC ಅಂತ ಹೇಳ್ತೀವಿ. ನೋಟ್ಬುಕ್ PC ಅಂದರೆ ಲ್ಯಾಪ್ಟಾಪಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಚಿಕ್ಕದಾಗಿರುತ್ತೆ ನೋಟ್ಬುಕ್ PC. ಲ್ಯಾಪ್ಟಾಪ್ ಸ್ಕ್ರೀನ್ ನಿಮಗೆ 15.6 ಇಂಚ್ ಇತ್ತಂದರೆ ನೋಟ್ಬುಕ್ ಸ್ಕ್ರೀನ್ ಬಂದ್ಬಿಟ್ಟು ನಿಮಗೆ 14 ಇಂಚ್ ಅಲ್ಲಿ ಇರುತ್ತೆ. ಅಂದರೆ ಲ್ಯಾಪ್ಟಾಪ್ಗಿಂತ ಚಿಕ್ಕದು ನೋಟ್ಬುಕ್. ನೆಕ್ಸ್ಟ್ ನಿಮಗೆ ಟ್ಯಾಬ್ ಅಂತ ಹೇಳ್ತೀವಿ ನಾವು, ಟ್ಯಾಬ್ ಅಥವಾ ಟ್ಯಾಬ್ಲೆಟ್ PC ಈ ಥರ ನೋಡಿ. ನಿಮಗೆ ಸ್ಕ್ರೀನಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ,
ಇದು ಬಂದ್ಬಿಟ್ಟು ಟ್ಯಾಬ್ ಅಂತ ಹೇಳ್ತೀವಿ. ಈ ಟ್ಯಾಬ್ ಅಂದರೆ ನಿಮ್ಮ ಮೊಬೈಲ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ, ಲ್ಯಾಪ್ಟಾಪ್ ನೋಟ್ಬುಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ. ಈ ಟ್ಯಾಬಲ್ಲಿ ನಾವು ಏನು ಮಾಡೋದು ಅಂದರೆ ಯಾವುದೋ ಒಂದು ಎಕ್ಸ್ಪ್ಲನೇಷನ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಒಳಗಡೆ ಏನೇನು ಯೂಸ್ ಮಾಡ್ಬೋದು ಅದೇ ಥರ ಸೇಮ್ ಟ್ಯಾಬಲ್ಲಿನೂ ನಾವು ಯೂಸ್ ಮಾಡ್ಬೋದು. ಅದಾದಮೇಲೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಅಪ್ಲಿಕೇಶನ್ ಸಾಫ್ಟ್ವೇರ್ಸಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಯಾವುದಾದ್ರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಸಿ ಬರುತ್ತೆ, C++ ಬರುತ್ತೆ, ಮತ್ತು ಪೈಥಾನ್ ಬರುತ್ತೆ, ಜಾವಾ ಬರುತ್ತೆ. ಯಾವುದೇ ಒಂದು ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಯಾವುದೇ ಒಂದು ಸಾಫ್ಟ್ವೇರ್ನ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಈ ಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮುಖಾಂತರನೇ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸಲು ಬಳಸುವ ಸೂಚನೆಗಳನ್ನು ನಿರ್ವಹಿಸುವ ಭಾಷೆಗಳು. ಯಾವುದೇ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಸಿ ಬಳಸ್ತೀವಿ ಅಥವಾ C++ ಬಳಸ್ತೀವಿ, ಇಲ್ಲಾಂದರೆ ಪೈಥಾನ್, ಇಲ್ಲಾಂದರೆ ಜಾವಾ, ಈ ಥರ ಡಿಫ್ರೆಂಟ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ. ಸೊ ಅದಾದಮೇಲೆ ನೆಕ್ಸ್ಟ್ ಇಂಟರ್ನೆಟ್ ಬ್ರೌಸಿಂಗ್ ಅಂತ ಹೇಳ್ತೀವಿ. ಇಂಟರ್ನೆಟ್ಟಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಮಗೆ ಎಲ್ಲ ಥರದ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅದಕ್ಕೆ ನಾವು ಇಂಟರ್ನೆಟ್ ಬ್ರೌಸಿಂಗ್ ಅಂತ ಹೇಳ್ತೀವಿ. ಇಂಟರ್ನೆಟ್ ಬ್ರೌಸಿಂಗಲ್ಲಿ ನಾವು ಇಂಟರ್ನೆಟ್ಟಲ್ಲಿ ಯಾವುದೇ ಒಂದು ಮಾಹಿತಿ ತೊಗೋಬೇಕಂದ್ರೆ ಮೊದಲು ಯಾವುದಾದ್ರೂ ಒಂದು ಬ್ರೌಸರ್ ಮುಖಾಂತರ ನಾವೇನು ಮಾಡಬೇಕು, ಇಂಟರ್ನೆಟ್ ಬ್ರೌಸಿಂಗ್ ಮಾಹಿತಿ ತೊಗೋತೀವಿ. ಆ ಬ್ರೌಸಿಂಗಿಗೆ ನಾವೇನು ಹೇಳ್ತೀವಿ ಅಂದರೆ ವೆಬ್ ಬ್ರೌಸರ್ ಅಂತ ಹೇಳ್ತೀವಿ. ವೆಬ್ ಬ್ರೌಸರಲ್ಲಿ ಉದಾಹರಣೆ ಯಾವುದ್ಯಾವುದು ಇದೆ ಅಂದರೆ ಗೂಗಲ್ ಕ್ರೋಮ್ ಅಂತ ಬರುತ್ತೆ, ಇನ್ನೊಂದು ಮೊಜಿಲಾ ಅಂತ ಬರುತ್ತೆ, ಮೊಜಿಲಾ ಫೈರ್ಫಾಕ್ಸ್, ಇದೆಲ್ಲ ಉದಾಹರಣೆ ಇದು ವೆಬ್ ಬ್ರೌಸರ್ಸಿಗೆ. ಸೊ ಇಂಟರ್ನೆಟ್ ಬಳಸಬೇಕಂದ್ರೆ ನಾವು ಏನು ಮಾಡ್ತೀವಿ ಅಂದರೆ ಕೆಳಗಡೆ ನೋಡ್ಬೋದು, ಸ್ಕ್ರೀನ್ ಕೆಳಗಡೆ ಇದೇನಿದಲ್ವಾ ಫೈರ್ಫಾಕ್ಸ್, ಮತ್ತು ಇನ್ನೊಂದೇನಿದೆ ಮೊಜಿಲಾ, ಇನ್ನೊಂದು ಬಂದ್ಬಿಟ್ಟು ಗೂಗಲ್ ಕ್ರೋಮ್. ಸೊ ಫೈರ್ಫಾಕ್ಸ್ನ ನಾವೇನು ಮಾಡ್ತೀವಿ, ಒಂದ್ಸಲ ಕ್ಲಿಕ್ ಮಾಡ್ತೀನಿ ನಾನು ಫೈರ್ಫಾಕ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಒಂದು ಹೊಸದಾಗಿ ಒಂದು ಸಪ್ರೇಟಾಗಿ ಒಂದು ವಿಂಡೋ ಓಪನ್ ಆಗುತ್ತೆ. ಇದು ಒಂದು ನೋಡಿ, ನಿಮಗೆ ಡೋಂಟ್ ಶೋ ದಿಸ್ ಮೆಸೇಜ್ ಅಂತ ಇದೆಲ್ಲ, ಇದನ್ನು ಟಿಕ್ ಮಾಡಿಬಿಟ್ಟು ನಾಟ್ ನೌ ಅಂತ ಕೊಡಿ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಇದು ಒಂದು ಫೈರ್ಫಾಕ್ಸ್ ವೆಬ್ ಬ್ರೌಸರ್ ಅಂತ. ಸೊ ಇಲ್ಲಿ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಕೇಳಬಹುದು ಅಂತ ನಿಮಗೆ ಇಲ್ಲಿ ಕೇಳುತ್ತೆ. ಸೊ ನಾನೇನು ಏನು ಮಾಡ್ತೀನಿ, ಇಲ್ಲಿ ಒಂದು ಸಲ ಕ್ಲಿಕ್ ಮಾಡಿಬಿಟ್ಟು ಸೊ ಇವತ್ತು ನಾನು ನ್ಯೂಸ್ ನೋಡಬೇಕಂತ ನಾನು ಏನು ಮಾಡ್ತೀನಿ, ಟೈಪ್ ಮಾಡ್ತೀನಿ ಪ್ರಜಾವಾಣಿ ಅಂತ ಇಲ್ಲಿ ಟೈಪ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ನನಗೇನು ಬರುತ್ತೆ ಅಂದರೆ ನನಗೆ ಎಲ್ಲ ಇನ್ಫಾರ್ಮೇಷನ್ ಪ್ರಜಾವಾಣಿ ರಿಲೇಟೆಡ್ ಇನ್ಫಾರ್ಮೇಷನ್ ಬರುತ್ತೆ. ಸ್ಟಾರ್ಟಿಂಗಲ್ಲಿ ನೋಡಿ ನನಗೇನು ಬಂತು, ಪ್ರಜಾವಾಣಿ ಅಂತ ಒಂದು ಏನು ಬಂತು ಇನ್ಫಾರ್ಮೇಷನ್ ಬಂತು. ನಾನು ಇದನ್ನು ಕ್ಲಿಕ್ ಮಾಡಬೇಕು ಒಂದ್ಸಲ. ಕ್ಲಿಕ್ ಮಾಡಿದ ತಕ್ಷಣ ನನಗೆ ನೋಡಿ ಪ್ರಜಾವಾಣಿದು ಲೇಟೆಸ್ಟ್ ನ್ಯೂಸ್ ಎಲ್ಲ ನಾನು ನೋಡ್ಬೋದು, ಓದ್ಬೋದು. ಇಲ್ಲಿ ನೀವು ನೋಡ್ಬೋದು 1 hour ago ಅಂದರೆ ನ್ಯೂಸ್ ಬಂದ್ಬಿಟ್ಟು ಜಸ್ಟು 1 hour ಆಯಿತು. ಸೊ ಇದು ಒಂದು ಟಾಪಿಕ್ ಇಲ್ಲ. ಓಕೆ, ಸೊ ಅದೇ ಥರ ಇದರಲ್ಲಿ ಇಂಟರ್ನೆಟ್ ಮುಖಾಂತರ ಲೇಟೆಸ್ಟ್ ಇನ್ಫಾರ್ಮೇಷನ್. ಈಗ ನೀವು ಒಂದು ನ್ಯೂಸ್ ಪೇಪರ್ ತೊಗೋಬೇಕಂದ್ರೆ ಮಾರ್ನಿಂಗಲ್ಲಿ ನೀವು 7 ಗಂಟೆ 8 ಗಂಟೆಗೆ ನ್ಯೂಸ್ ಪೇಪರ್ ತೊಗೊಂಡಿರ್ತೀರ. ಓಕೆ, ಆ ನ್ಯೂಸ್ ಪೇಪರಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಷನ್ ನಿನ್ನೆದು. ಓಕೆ, ಬಟ್ ಇದರಲ್ಲಿ ಏನು ಬರುತ್ತೆ ಅಂದರೆ ಲೇಟೆಸ್ಟಾಗಿ 1 hour ಏನಾಯಿತು ಅದೆಲ್ಲ ಇದರಲ್ಲಿ ನೀವು ಅಪ್ಲೋಡ್ ಆಗಿರ್ತಕ್ಕಂಥದ್ದು ನೋಡ್ಬೋದು, ಲೇಟೆಸ್ಟ್ ಇನ್ಫಾರ್ಮೇಷನ್. ಓಕೆ, ಇದು ವೆಬ್ ಬ್ರೌಸರ್ ಮುಖಾಂತರ ನಾವು ಬ್ರೌಸ್ ಮಾಡ್ತೀವಿ. ಸೊ ಇದಕ್ಕೆ ಇದು ಒಂದು ವೆಬ್ ಬ್ರೌಸರ್ ಇದೆ, ಇದಕ್ಕೆ ನಾವು ಮೊಜಿಲಾ ಫೈರ್ಫಾಕ್ಸ್. ಅದೇ ಥರ ಗೂಗಲ್ ಕ್ರೋಮ್ ಸಹ ನಿಮಗೆ ನೋಡೋಕ್ಕೆ ಅದೇ ಥರ ಇರುತ್ತೆ, ಸೇಮ್ ಥರ. ಇಲ್ಲಿ ನೋಡಿ ನೀವು ನೋಡ್ಬೋದು ಗೂಗಲ್ ಕ್ರೋಮ್, ಅದಕ್ಕೆ ಮೊಜಿಲಾ ಅಂತ ಹೆಸರು, ಇದಕ್ಕೆ ಗೂಗಲ್ ಅಂತ ಹೆಸರು, ಎರಡು ಕೆಲಸ ಮಾಡೋದು ಸೇಮ್. ಸೊ ಅದೇ ವೆಬ್ ಬ್ರೌಸರ್ ಅಂತ ನೋಡಿದ್ರಿ. ಇನ್ನೊಂದು ಸರ್ಚ್ ಇಂಜನ್ ಅಂತ, ಅದರಲ್ಲಿ ನೀವೇನು ಸರ್ಚ್ ಇಂಜನ್ ಅಂದರೆ ನಾವು ವೆಬ್ ಬ್ರೌಸರ್ ಓಪನ್ ಮಾಡಿಬಿಟ್ಟು ನೀವೇನು ಮಾಹಿತಿಯನ್ನು ತೊಗೊಂಡ್ರಲ್ವ, ಇನ್ಫಾರ್ಮೇಷನ್ ಏನು ತೊಗೊಂಡ್ರಲ್ವ, ಸೊ ಅದಕ್ಕೆ ಸರ್ಚ್ ಇಂಜನ್ ಅಂತ ಹೇಳ್ತೀವಿ. ಸೊ ಸರ್ಚ್ ಇಂಜನಲ್ಲಿನೂ ನಮಗೆ ಯಾವ್ದಾದ್ರು ಬರುತ್ತೆ ಅಂದರೆ ಗೂಗಲ್ ಕ್ರೋಮ್ದಿಂದ ಗೂಗಲ್ ಅಂತ ಬರುತ್ತೆ, ಇನ್ನೊಂದು ಬಿಂಗ್ ಅಂತ ಬರುತ್ತೆ. ಓಕೆ, ಇದೆರಡು ಉದಾಹರಣೆ ಸರ್ಚ್ ಇಂಜನ್ಗೆ. ಸೊ ಆಮೇಲೆ ಇನ್ನೊಂದು ನಿಮಗೆ ಲೇಟೆಸ್ಟಾಗಿ ಮತ್ತು ತುಂಬ ಡಿಮ್ಯಾಂಡ್ ಆಗಿ ಇರ್ತಕ್ಕಂಥ ಟಾಪಿಕ್ಸ್ ಯಾವುದಂದರೆ ಸೈಬರ್ ಸೆಕ್ಯೂರಿಟಿ. ಅಂದರೆ ನಾವು ಇಂಟರ್ನೆಟ್ಟಲ್ಲಿ ನಾವು ಬಳಸ್ತೀವಿ, ಬಟ್ ಇಂಟರ್ನೆಟ್ಟಲ್ಲಿ ಬಳಸ್ತಕ್ಕಂಥದ್ದು ಯಾವುದೇ ಒಂದು ನಮಗೆ ಗೊತ್ತಾಗಲಾರ್ದಂತಹ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇರ್ತಕ್ಕಂಥ ಅಮೌಂಟ್ ಆಗಲಿ, ನಮ್ಮ ಇನ್ಫಾರ್ಮೇಷನ್ನ ನಮಗೆ ಗೊತ್ತಾಗಲಾರ್ದಂತಹ ಬೇರೆಯವರು ತಗೊಳ್ತಕ್ಕಂಥ ಇನ್ಫಾರ್ಮೇಷನ್ಗೆ, ಅದಕ್ಕೆ ನಾವು ಸೈಬರ್ ಕ್ರೈಮ್ ಅಥವಾ ಸೈಬರ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಸೊ ಸೈಬರ್ ಸೆಕ್ಯೂರಿಟಿಯಲ್ಲಿ ನಾವು ತುಂಬ ಸ್ಟ್ರಿಕ್ಟಾಗಿ ಅಥವಾ ತುಂಬ ಹುಷಾರಾಗಿ ಇರಬೇಕು. ಉದಾಹರಣೆಗೆ ನಿಮಗೆ ಯಾವುದಾದ್ರೂ ಒಂದು ಕಾಲ್ ಬರುತ್ತೆ ಅಂತ ಅಂದ್ಕೊಳ್ಳಿ, ಬ್ಯಾಂಕಿಂದ ಅಥವಾ ಯಾವುದಾದ್ರೂ ನಾವು ರಿಸರ್ವೇಷನ್ ಕಂಪ್ನಿಯಿಂದ. ಸೊ ನಿಮ್ಮ ATM ಪಿನ್ ನಂಬರ್ ಹೇಳಿ ಅಥವಾ ATM ಕಾರ್ಡ್ ಮೇಲೆ ಇರ್ತಕ್ಕಂಥ ನಂಬರ್ ಹೇಳಿ, ನಿಮ್ಮ ಅಕೌಂಟ್ ಪಾಸ್ವರ್ಡ್ ಹೇಳಿ ಅಂದರೆ ನೀವೇನು ಮಾಡಬೇಕಂದ್ರೆ ಹೇಳೋಕ್ಕೆ ಹೋಗಬಾರ್ದು, ಯಾಕಂದರೆ ಅದು ತುಂಬ ಸೆಕ್ಯೂರ್ ಆಗಿರುತ್ತೆ. ನಿಮ್ಮ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಲಾರ್ದಂಗೆ ನಿಮ್ಮ ಬ್ಯಾಂಕಲ್ಲಿ ಇರ್ತಕ್ಕಂಥ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಅಮೌಂಟ್ ಎಲ್ಲ ಅವರು ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್
ಸಾಧ್ಯತೆ ಇರುತ್ತೆ. ಓಕೆ, ಅದಕ್ಕೆ ನಾವು ಸೈಬರ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಮತ್ತು ನಿಮ್ಮ ಮೊಬೈಲಲ್ಲಿ ಯೂಸ್ ಮಾಡ್ತಕ್ಕಂಥ ಪಾಸ್ವರ್ಡ್ ಆಗಿರ್ಬೋದು, ಬ್ಯಾಂಕ್ ಅಕೌಂಟಲ್ಲಿ ಯೂಸ್ ಮಾಡ್ತಕ್ಕಂಥ ಪಾಸ್ವರ್ಡ್ ಆಗಿರ್ಬೋದು, ಸೊ ಪ್ರತಿ ಏನು ಮಾಡಿ ಅಂದರೆ ಚೇಂಜ್ ಮಾಡ್ತಾ ಇರಬೇಕು. ಒಂದೇ ಪಾಸ್ವರ್ಡ್, ಕಾಮನ್ ಪಾಸ್ವರ್ಡ್ ಇರಬಾರ್ದು. ಓಕೆ, ಇದಕ್ಕೆ ನಾವು ಸೈಬರ್ ಸೆಕ್ಯೂರಿಟಿ ಅಥವಾ ಸೈಬರ್ ಸುರಕ್ಷತೆ ಅಂತ ಹೇಳ್ತೀವಿ. ಅದಾದಮೇಲೆ ವೈರಸ್ ಅಂತ ಹೇಳ್ತೀವಿ. ವೈರಸ್ ಅಂದರೆ ಕಂಪ್ಯೂಟರ್ ಒಳಗಡೆ ಬರ್ತಕ್ಕಂತಹ ಡಿಸ್ಟ್ರಕ್ಟಿವ್ ಪ್ರೋಗ್ರಾಮ್. ಕಂಪ್ಯೂಟರ್ ನಾರ್ಮಲ್ ಆಗಿ ಆಪರೇಟಿಂಗ್ ಸಿಸ್ಟಮ್ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಇದೆಲ್ಲ ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್, ಅಂದರೆ ನಮಗೆ ಬಳಕೆ ಆಗ್ತಕ್ಕಂಥದ್ದು. ನಾವು ಸ್ಟೋರ್ ಮಾಡಿ ಇರ್ತಕ್ಕಂಥದ್ದು ಒಳ್ಳೆ ಡೇಟಾ ಅಥವಾ ಒಳ್ಳೆ ಫೈಲ್ಸ್ನ, ಅದರೊಳಗಡೆ ಇರ್ತಕ್ಕಂಥ ಇನ್ಫಾರ್ಮೇಷನ್ ಅಥವಾ ಸಾಫ್ಟ್ವೇರ್ನ ಕೆಡಿಸೋದಕ್ಕೆ ಇದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ವೈರಸ್ ಅಂತ ಹೇಳ್ತೀವಿ. ಸೊ ವೈರಸ್ ಅಂತ ಇದಕ್ಕೆ ನಾವು ಏನು ಮಾಡ್ತಾರೆ ಅಂದರೆ ಇದಕ್ಕೆ ನಾವು ಡಿಸ್ಟ್ರಕ್ಟಿವ್ ಪ್ರೋಗ್ರಾಮ್ ಅಂತ. ಸೊ ಮಾರ್ಕೆಟಲ್ಲಿ ನಮಗೆ ಬೇರೆ ಬೇರೆ ಬ್ರ್ಯಾಂಡ್ದು ನಿಮಗೆ ಇದು ಬರುತ್ತೆ, ವೈರಸ್ ಕಂಪ್ನಿ ಬರುತ್ತೆ. ಅದು ನಿಮಗೆ ನಾನು ತೋರಿಸ್ತೀನಿ. ಡಿಫ್ರೆಂಟ್ ಬ್ರ್ಯಾಂಡ್ಸ್ ಬರುತ್ತೆ ವೈರಸ್, ಆ್ಯಂಟಿ ವೈರಸ್ ಅಂತ. ವೈರಸ್ ಬರಬಾರ್ದಂದ್ರೆ ಆ್ಯಂಟಿ ವೈರಸ್ ಸಾಫ್ಟ್ವೇರ್ನ ನಾವು ಇನ್ಸ್ಟಾಲ್ ಮಾಡಬೇಕು. ಅದು ಆ್ಯಂಟಿ ವೈರಸ್ ಕಂಪ್ನಿ ಯಾವ್ದು ಬರುತ್ತೆ ಅಂದರೆ ತುಂಬ ಇದೆ. ಅದರಲ್ಲಿ ನೀವು ನೋಡ್ಬೋದು. ಒಂದು ಬಂದ್ಬಿಟ್ಟು ಕ್ಯಾಸ್ಪರ್ ಸ್ಕೈ ಅಂತ ಒಂದು ಬರುತ್ತೆ. ಇದು ನೋಡಿ, ಕ್ಯಾಸ್ಪರ್ ಸ್ಕೈ ಆ್ಯಂಟಿ ವೈರಸ್ ಇದು. ಸೊ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಕ್ವಿಕ್ ಹೀಲ್ ಅಂತ ಒಂದು ಆ್ಯಂಟಿ ವೈರಸ್ ಬರುತ್ತೆ. ನೀವು ನೋಡ್ಬೋದು, ಅದ್ರ ಪ್ರೈಸ್ನು ನೀವು ಕೆಳಗಡೆ ನಿಮಗೆ ಕಾಣುತ್ತೆ. ಕ್ವಿಕ್ ಹೀಲ್ ಆ್ಯಂಟಿ ವೈರಸ್ ಇದು ಬಂದ್ಬಿಟ್ಟು ನಿಮಗೆ 1 ಇಯರಿಗೆ 321 ರೂಪೀಸ್ ಕ್ವಿಕ್ ಹೀಲ್ ಆ್ಯಂಟಿ ವೈರಸ್. ಅದಾದಮೇಲೆ AVG ಇಂಟರ್ನೆಟ್ ಸೆಕ್ಯೂರಿಟಿ ಆ್ಯಂಟಿ ವೈರಸ್ ಅಂತಲೂ ಬರುತ್ತೆ ನೋಡಿ. AVG ಇಂಟರ್ನೆಟ್ ಸೆಕ್ಯೂರಿಟಿ ಆ್ಯಂಟಿ ವೈರಸ್ ಇದು. ಸೊ ನಿಮಗೆ 1 ಇಯರಿಗೆ ಎಷ್ಟು ಬರುತ್ತೆ? ಇದು 1023 ರೂಪೀಸ್. ಸೊ ಅದೇ ಥರ ನಮಗೆ ಇದು ಆ್ಯಂಟಿ ವೈರಸ್ ನಾವು ಲ್ಯಾಪ್ಟಾಪಲ್ಲಿ ಅಥವಾ ಡೆಸ್ಕ್ಟಾಪಲ್ಲಿ ಯೂಸ್ ಮಾಡೋದ್ರಿಂದ ಅನ್ವಾಂಟೆಡ್ ಸಾಫ್ಟ್ವೇರ್ಸ್ ಅಥವಾ ಕಂಪ್ಯೂಟರ್ ಸೇಫ್ ಆಗಿರುತ್ತೆ ಅಂತ ಅರ್ಥ. ಸೊ ಓಕೆ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಿಮಗೆ ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಇನ್ಫಾರ್ಮೇಷನ್. ಸೊ ಇದೇನಿದೆ ಅಲ್ವಾ, ಇದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಎಲ್ಲ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.